ವಾರ್ತೆಗಳ ಪ್ರಾಯೋಜಕರು ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೆಳಕು ಟ್ರಸ್ಟ್ನಿಂದ ಬೆಳಕು ಸಮ್ಮೇಳನ, ಸಾಧಕರನ್ನು ಗುರುತಿಸಿ ಸನ್ಮಾನಿಸಿರುವುದು ಮಾದರಿಯ ಕಾರ್ಯ. ಸೋಮಶೇಖರ್. ಗಣತಿಯಲ್ಲಿ ಧರ್ಮದ ಕಲಂನಲ್ಲಿ ಲಿಂಗಾಯತ, ಜಾತಿ ಕಲಂನಲ್ಲಿ ಲಾಳಗೊಂಡ ಎಂದು ಬರೆಯಿಸಿ ಹರವೀರ್ ಬಸನಗೌಡ. ಹಿಂದುಳಿದ ವರ್ಗಗಳ ಜಾತಿ ಗಣತಿ, ಧರ್ಮ ಕಲಂನಲ್ಲಿ ಇತರೆ, ಜಾತಿ ಕಲಂನಲ್ಲಿ ಲಿಂಗಾಯತ ಎಂದು ಬರೆಯಿಸಿ ಹರವಿನಾಗನಗೌಡ. ಸೆಪ್ಟೆಂಬರ್ 28ರಂದು ತಾಲೂಕು ಕನಕ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ. ಬಜಾರಪ್ಪ. ಹಿಂದುಳಿದ ವರ್ಗಗಳ ಗಣತಿ, ಬಲಗೈ ಸಂಬಂಧಿತ ಜಾತಿಗಳು, ಧರ್ಮ ಕಲಂನಲ್ಲಿ ಬೌದ್ಧ, ಜಾತಿ ಕಲಂನಲ್ಲಿ ಹೊಲೆಯ ಎಂದು ಬರೆಯಿಸಿ ಕೆಇ ಕುಮಾರ್. ಮತ್ತು ವೈಜ್ಞಾನಿಕ ಚಿಂತನೆ ಮೂಡಿಸಲು ವಿಜ್ಞಾನ ಕೇಂದ್ರ ಅನುಕೂಲ. ವಾರ್ತೆಗಳ ವಿವರ. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಹಾಗೂ ಭೌಗೋಳಿಕವಾಗಿ ಅತ್ಯಂತ ಶ್ರೀಮಂತ ನಾಡಾಗಿರುವ ರಾಯಚೂರು ಜಿಲ್ಲೆಯಲ್ಲಿ ಬೆಳಕು ಎಂಬ ಹೆಸರಿನ ರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು ಕಲಾವಿದರಿಗೆ ಗೌರವ ತೋರುವ ಕೆಲಸವನ್ನು ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಹೇಳಿದರು. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಹಾಗೂ ಭೌಗೋಳಿಕವಾಗಿ ಅತ್ಯಂತ ಶ್ರೀಮಂತ ನಾಡಾಗಿರುವ ರಾಯಚೂರು ಜಿಲ್ಲೆಯಲ್ಲಿ ಬೆಳಕು ಎಂಬ ಹೆಸರಿನಲ್ಲಿ ರಾಷ್ಟ್ರ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡು ಕಲಾವಿದರಿಗೆ ಗೌರವ ತರುವ ಕೆಲಸವನ್ನು ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯ ಎಂದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮನ್ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಕು ಸಾಹಿತ್ಯಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರ ಮಟ್ಟದ ಬೆಳಕು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಳಕು ಎಂದರೆ ಜ್ಞಾನ, ಪ್ರೀತಿ, ದಯೆ, ಪ್ರಗತಿ, ಸಾಮರಸ್ಯ ಹಾಗೂ ಸಹಬಾಳ್ವೆಯಾಗಿದ್ದು, ಬೆಳಕು ಇದ್ದಲ್ಲಿ ದ್ವೇಷ ಹಾಗೂ ಸಂಘರ್ಷಗಳು ಇರುವುದಿಲ್ಲ. ಅಂತಹ ಬೆಳಕು ಎಂಬ ಹೆಸರಿನಲ್ಲಿ ಸಮ್ಮೇಳನವನ್ನು ಹಮ್ಮಿಕೊಂಡು ಕಲಾವಿದರ ಕಲೆಯನ್ನು ಹೊರತಂದು ಅವರ ಕಲೆಗೆ ಪ್ರೋತ್ಸಾಹಿಸುವ ಮತ್ತು ಕಲಾವಿದರನ್ನು ಮುಖ್ಯವಾಹಿನಿಗೆ ತರುವ ಕಾರ್ಯವನ್ನು ಬೆಳಕು ಸಂಸ್ಥೆ ಮಾಡುತ್ತಿದೆ ಎಂದರು. ಪ್ರಸ್ತುತ ಕನ್ನಡ ಭಾಷೆಯನ್ನು ಉಳಿಸುವ ಕೆಲಸವನ್ನು ಇಂತಹ ಸಂಸ್ಥೆಗಳಿಂದ ಆಗಬೇಕಾಗಿದ್ದು, ಗಡಿ ಪ್ರದೇಶದ ಶಿಕ್ಷಣ ಹಾಗೂ ಶಾಲೆಗಳಿಗೆ ಶಕ್ತಿ ತುಂಬುವ ಕೆಲಸಗಳನ್ನು ಸಂಸ್ಥೆಗಳ ಜೊತೆಗೆ ಸರ್ಕಾರದಿಂದಲೂ ಆಗಬೇಕಿದೆ. ಕನ್ನಡ ನಾಡು ವಿಶಿಷ್ಟವಾದ ನಾಡಾಗಿದೆ ಎಂದು ಹೇಳಿದರು. ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲ ಇರುವುದು ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ, ಅಮೃತದ ಸವಿ ಇದೆ ನಾಲಿಗೆಗೆ. ಬೆಳಕು ಇದ್ದ ಕಡೆ ದ್ವೇಷ ಇರೋದಿಲ್ಲ, ಬೆಳಕು ಇರುವ ಕಡೆ ಮಾತ್ಸರ್ಯ ಇರೋದಿಲ್ಲ. ಬೆಳಕು
ಸಂಘರ್ಷ ಇರುವುದಿಲ್ಲ. ಬೆಳಕು ನಮ್ಮೆಲ್ಲರ ಅಂತರಂಗದ ಜ್ಞಾನದ ಸಂಕೇತ. ಬಸವಣ್ಣವರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ತಮೋಂಧದ ಕೇಳು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಳು ನೋಡಯ್ಯ ಅಂತ ಹೇಳ್ತಾ ನಿಮ್ಮ ಕೂಡಲ ಸಂಗನ ಶರಣರ ಅನುಭವದ ಸಂಘದಿಂದ ಎನ್ನ ಭವದ ಕೇಳು ನೋಡಯ್ಯ ಅಂತ ಹೇಳ್ತಾರೆ. ಇಂತಹ ಸಾಹಿತ್ಯಿಕ ಸಾಂಸ್ಕೃತಿಕ ಸಮಾರಂಭಗಳು ಹೇಗೆ ಬೇಕು ಅನ್ನೋದನ್ನ ಚಿಂತನೆ ಮಾಡಬೇಕು. ರಾಷ್ಟ್ರಕವಿ ಜೀಶ್ವರೊಂದು ಮಾತನ್ನು ಹೇಳ್ತಾರೆ, ಯಾರು ಪ್ರಶ್ನೆ ಮಾಡ್ತಾರೆ ಅವರು, ಇಂತಹ ಸಭೆಗಳು ಹೇಗೆ ಬೇಕು? ಇವತ್ತು ನಾವು ಜ್ಯೋತಿಯನ್ನು ಹಚ್ಚಿದ್ದೇವೆ, ಪ್ರಖರವಾದ ಬೆಳಕಿದ್ದರೂ ಸಹ ಯಾಕೆ ನಾವು ಜ್ಯೋತಿಯನ್ನು ಹಚ್ಚಿದ್ದೇವೆ? ಕವಿಗೆ ಪ್ರಶ್ನೆ ಮಾಡ್ತಾರೆ. ಆ ಕವಿ ಹೇಳ್ತಾನೆ, ಆದರೂ ಹೊಚ್ಚುತ್ತೇನೆ ಹಣತೆಯನ್ನ, ಆದರೂ ಹೊಚ್ಚುತ್ತೇನೆ ಹಣತೆಯನ್ನ, ಕತ್ತಲೆಯನ್ನ ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಕತ್ತಲೆಯನ್ನ ದಾಟುತ್ತೇನೆಂಬ ಜಿದ್ದಿನಿಂದಲೂ ಅಲ್ಲ. ಆ ದೀಪ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಆ ದೀಪ ಆಡಿದ ಮೇಲೆ ನೀನ್ಯಾರೋ ನಾನ್ಯಾರೋ. ಬಂಧುಗಳೇ, ನಾನು ಸಹ ತುಮಕೂರು ಜಿಲ್ಲಾಧಿಕಾರಿಯಾಗಿ AS ಅಧಿಕಾರಿಯಾಗಿ ಸುಮಾರು 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೇನೆ. ನಿವೃತ್ತಿ ನಂತರ ಈ ಜಿಲ್ಲೆಗೆ ಬಂದಿದ್ದೇನೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಂಪುಟ ದರ್ಜೆ ಸ್ಥಾನಮಾನವನ್ನು ಹೊಂದಿ ರಾಯಚೂರು ಜಿಲ್ಲೆಗೆ ಬಂದಿದ್ದೇನೆ. ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸುವಂತಹ, ಗಡಿ ಭಾಗದಲ್ಲಿ ಶಿಕ್ಷಣ ಶಾಲೆಗಳಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗಿದೆ. ಇಂತಹ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಕನ್ನಡಿಗರ ಅಸ್ಮಿತೆಯನ್ನು ಕಾಪಾಡಬೇಕಾದಂತಹ ಸ್ಥಿತಿ ಬಂದಿದೆ. ಅದಕ್ಕಾಗಿ TS ಕರ್ಕಿಯವರು ಹೇಳಿದ್ದು, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ ಅಂತ ಹೇಳಿ ಮುಂದುವರೆದು ಹೇಳ್ತಾರೆ. ಗಡಿನಾಳೆಯಲ್ಲಿ ಎಂತ ಅದ್ಭುತವಾದಂತಹ ಮಾತು. ಗಡಿನಾಳೆಯಲ್ಲಿ ನಡುನಾಳೆಯಲ್ಲಿ ಕನ್ನಡದ ಕಲೆಯ ಕೆಚ್ಚೇವು, ಹಚ್ಚೇವು ಕನ್ನಡದ ದೀಪ ಅಂತೇಳಿ. ಗಡಿ ಭಾಗದ ರಾಯಚೂರಿನ ಭಾಗದಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಬರುತ್ತದೆ. ಆ ಗಡಿ ಭಾಗದಲ್ಲಿ ಕನ್ನಡವನ್ನ ಕಾಯುವ ಕೆಲಸವನ್ನ ನಾವು ನೀವೆಲ್ಲ ಮಾಡಬೇಕಾಗಿದೆ. ಸನ್ಮಾನ್ಯ ಅಣ್ಣಪ್ಪ ಮೇಟಿಗೌಡರವರು ಈ ಕಾರ್ಯಕ್ರಮವನ್ನ ಏರ್ಪಾಡ ಮೂಲಕ 100 ಜನ ಸಾಧಕರನ್ನ ಅವರು ಸನ್ಮಾನ ಮಾಡ್ತಾರೆ. ಬಹಳ ಒಳ್ಳೆ ಮಾತನ್ನು ಹೇಳಿದರು. ಸಾಧಕ ಯಾರು ಅಂದ್ರೆ, ಯಾರು ಸಮಾಜಕ್ಕಾಗಿ ಬದುಕ್ತಾನೆ ಅವನು ಸಾಧಕ ಆಗ್ತಾನೆ, ಯಾರು ತನಗಾಗಿ ಬದುಕ್ತಾನೆ ಅವನು ಸ್ವಾರ್ಥಿ ಆಗ್ತಾನೆ, ಯಾರು ಇತರರಿಗಾಗಿ ಬದುಕಿರ್ತಾನೆ ಅವರು ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಶಾಶ್ವತವಾಗಿ ಉಳಿತಾರೆ. ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬದುಕಿರ್ತಾನೆಯೋ ಅವರು ಬದುಕಿದ್ದಾಗಲೇ ಸತ್ತು ಹೋಗುತ್ತಾರೆ. ಬದುಕಿದ್ದಾಗಲೇ ಅವರು ಸತ್ತು ಹೋಗಬೇಕು, ಸತ್ತ ನಂತರವೂ ಬದುಕಬೇಕು ಅನ್ನುವ ಪ್ರಶ್ನೆ ಈ ಸಾಧನೆಯ ಒಂದು ಮಾನದಂಡ ಆಗುತ್ತೆ. ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಮಿತ್ರರು ಅಣ್ಣಪ್ಪ ಗೌಡ ಅವರನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಕನ್ನಡ ನಾಡು ಒಂದು ವಿಶಿಷ್ಟವಾದಂತಹ ನಾಡು. ಇಲ್ಲಿನ ಸಾಹಿತ್ಯಿಕ ಪರಂಪರೆ ನಮಗೆ ಗೊತ್ತಿದೆ. ಪಂಪ ಆದಿಕವಿ ಹೇಳ್ತಾನೆ, ಚಾಗದ ಭೋಗದ ಅಕ್ಕರದ ಗೇನ ಒಟ್ಟಿಗೆ ಆರಂಪಿನಿಂಪುಗಳಿಗೆ ಆಧಾರವಾದ ಮಾನಸರಿ ಮಾನಸರಂತೇಳಿ. ಹಾಗಾಗಿ ಯಾರಿಗೆ ಸಾಹಿತ್ಯ ಜ್ಞಾನ ಇಲ್ಲೋ ಅವನು ಮನುಷ್ಯನಾಗೋದಿಲ್ಲ, ಸಾಂಸ್ಕೃತಿಕ ಪ್ರೀತಿ ಇಲ್ಲವೋ ಅವನು ಮನುಷ್ಯನಾಗೋದಿಲ್ಲ. ವಿಶೇಷವಾಗಿ ಅಧಿಕಾರಿಗಳಿಗೆ, ವಿಶೇಷವಾಗಿ ರಾಜಕಾರಣಿಗಳಿಗೆ ಸಾಹಿತ್ಯ ಸ್ಪರ್ಶ ಇದ್ರೆ ಅವರ ಆಡಳಿತ ಮಾನವೀಯ ಸಂವೇದನೆಯಿಂದ ಕೂಡಿರುತ್ತೆ. ಏನೇ ಬಂದೀರಿ ಹಗಲಿದ್ದೀರಿ ಎಂದರೆ ನಿಮ್ಮ ಮೈಸೂರಿಗೆ ಆಗಿ ಹೋಗುವುದು ಎಂತಾರೆ ಬಸವಣ್ಣ. ಯಾರಾದ್ರೂ ಒಬ್ಬ ಜಿಲ್ಲಾಧಿಕಾರಿ, ನಾನು ಜಿಲ್ಲಾಧಿಕಾರಿಯಾಗಿದೆ, SP ನಮ್ಮ ಗೆಳೆಯರಿದ್ದಾರೆ, ನಮ್ಮ ಕಚೇರಿಗೆ ಯಾರಾದ್ರೂ ಬಂದ್ರೆ ಪ್ರೀತಿಯಿಂದ ಏಕೆ ಬಂದೆ, ದಯಮಾಡಿ ಕುಳಿತುಕೋ ಅಂತಂದ್ರೆ ನಮ್ಮ ಶ್ರೀಮಂತಿಗೆ ಓಡಿ ಹೋಗೋದಿಲ್ಲ, ಹಾರಿ ಹೋಗೋದಿಲ್ಲ. ಬಂದ ವ್ಯಕ್ತಿಯಲ್ಲಿ ನಾವು ಪ್ರೀತಿಯನ್ನ ಕಾಣಬೇಕು. ನನ್ನ ಒಂದು ಸಂದೇಶ ಇದೆ, ವ್ಯಕ್ತಿಯನ್ನ ಕಡತವಾಗಿ ಕಾಣಬೇಡ, ಕಡತದಲ್ಲಿ ವ್ಯಕ್ತಿಯನ್ನ ಕಾಣುವಂತೇಳಿ. ಒಂದೊಂದು ಕಡತದಲ್ಲಿ ಒಂದು ಕಥೆ ಇದೆ, ಒಂದು ವ್ಯಥೆ ಇದೆ ಎನ್ನುವ ಭಾವನೆಯನ್ನ ಆಡಳಿತ ನಡೆಸುವವರು, ರಾಜಕಾರಣಿಗಳು, ನಮ್ಮ ನಾಯಕರು, ಅಂತಹ ಕನ್ನಡ ನಾಡು ನಮ್ಮದು. ಒಬ್ಬ ತಾಯಿ ಅನಕ್ಷರಸ್ತೆ, ಓದಿದವರಲ್ಲ, ಅವಳೊಂದು ಮಾತನ್ನು ಹೇಳಿದ್ದಾಳೆ, ನನ್ನ ಮಗ ಏನಾಗಬೇಕು ಅಂತೇಳಿ. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಲ್ಲ, ಜ್ಯೋತಿ
ಜ್ಯೋತಿಯಾಗು ಜಗಕ್ಕೆಲ್ಲ, ಜ್ಯೋತಿಯಾಗು ಜಗಕ್ಕೆಲ್ಲ ಅಂತೇಳಿ. ಹಾಗಾಗಿ ಜ್ಯೋತಿ ಅಂದರೆ ಬೆಳಕು. ಅಂತಹ ಬೆಳಕಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವ ಅಣ್ಣಪ್ಪ ಮೇಟಿಯನ್ನು ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಮುಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ನಿಲ್ಲಬೇಕು ಅಂತ ಅಣ್ಣಪ್ಪ ಮೇಟಿಯವರು ಮತ್ತಿತರ ಎಲ್ಲ ಸ್ನೇಹಿತರು ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದೆ, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿದ್ದೆ, ಎಕ್ಸೈಸ್ ಕಮಿಷನರ್ ಆಗಿದೆ ದುರಾದೃಷ್ಟವಶ. ಹೀಗಾಗಿ ಅನೇಕ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದ ನನಗೆ ಎಲ್ಲಿಯೂ ಸಹ ಕನ್ನಡಕ್ಕೆ ಏನಾದರೂ ತೊಂದರೆ ಆದರೆ ಅಲ್ಲಿ ಕನ್ನಡದ ಡಿಂಡಿಮವನ್ನ ಬಾರಿಸುವಂತ ಹೇಳ್ತಾರಲ್ಲ ಕುವೆಂಪು, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯೇಶ್ವರ, ಸತ್ತಂತಿ ಹರಡು ಮಣಿಗೆ ಎಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ಕನ್ನಡ ಅರಸು ಅನ್ನುವ ಹಾಗೆ ಆ ಒಂದು ಡಿಂಡಿಮವನ್ನ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಬಾರಿಸಬೇಕು ಅಂತ ಹಂಬಲದಿಂದ ಮುಂಬರುವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ನಿಲ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಸಿಗಲಿ ಅಂತ ಆಶಿಸಿ, ಅಣ್ಣಪ್ಪ ಭೇಟಿ ಮಾಡ್ತಾ ಇರುವಾಗ ಇಂತಹ ಕೆಲಸ ಯಶಸ್ಸಿನಿಂದ ಕೂಡಿ ನಾವೆಲ್ಲ ಕೈ ಜೋಡಿಸೋಣ. ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲರ ಸಹಾಯ, ಸಹಕಾರ, ಸಹಾನುಭೂತಿ ಅತ್ಯಗತ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಬೆಳಕು ಅನ್ನುವಂತ ಟ್ರಸ್ಟ್ಗೆ ಎಲ್ಲ ರೀತಿಯ ಯಶಸ್ಸನ್ನು ಕೋರ್ತೇನೆ. ನಿಮಗೆಲ್ಲರಿಗೂ ನಾನು ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಮಾತನಾಡಿ, ಸಾಹಿತ್ಯ ಸಮಾಜದ ಕನ್ನಡಿಯಾಗಿದ್ದು ಸಾಹಿತ್ಯವನ್ನು ಜನಮಾನಸದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಸಂಸ್ಥೆ ಮಾಡುತ್ತಿದ್ದು, ಇದು ಕೇವಲ ಸಂಸ್ಥೆ ಕೆಲಸ ಮಾತ್ರವಲ್ಲದೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಕಾರ್ಯ ಮೆಚ್ಚುವಂತಹದ್ದು ಎಂದರು. ನಮ್ಮ ಸಮಾಜದ ನಾನಾ ವರ್ಗಗಳ ಮನೋಭಾವ, ಬದುಕಿನ ಹೋರಾಟ ಮತ್ತು ಕನಸುಗಳ ಪ್ರತಿಬಿಂಬ ಸಾಹಿತ್ಯ. 210 ಕವಿಗಳನ್ನ ಒಗ್ಗೂಡಿಸಿ ಅದರಲ್ಲಿ ಅವೆಲ್ಲ ಕವನಗಳನ್ನ ಸಂಕಲನಗೊಳಿಸಿ ಮೇಟಿಗೌಡರು ಒಂದು ಕೃತಿಯನ್ನು ಮಾಡ್ತಿದ್ದಾರೆ ಒಂದು ಸಂದರ್ಭದಲ್ಲಿ. ಈ ರೀತಿಯ ಕಾವ್ಯ ಸ್ಪರ್ಧೆಯ ಮೂಲಕ ಅನೇಕ ಕಾವ್ಯ ಪ್ರತಿಭೆಗೆ ವೇದಿಕೆ ಒದಗಿಸಿದ ಬೆಳಕು ಸಂಸ್ಥೆಗೆ ಮತ್ತು ಅದರ ಸ್ಥಾಪಕ ಅಣ್ಣಪ್ಪ ಮೇಟಿಗೌಡರ ಈ ಅವಿರತ ಪ್ರಯತ್ನಗಳಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು. ಸಾಹಿತ್ಯ ಜನಮನದಲ್ಲಿ ಬೆಳಕಿನ ಶಕ್ತಿ ಹೊಂದಿದೆ. ಬೆಳಕಿನ ಬತ್ತಿ, ಆ ಬೆಳಕಿನ ಒಂದು ಸುಂದರ ನಿರ್ದರ್ಶನ ಆಗಲಿ ಎನ್ನುವ ವಿಶ್ವಾಸ ನನ್ನದು. ಈ ಕೃತಿಯಲ್ಲಿ ಕವನ ಬರೆದ ಎಲ್ಲ ಕವಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಸೃಜನಶೀಲತೆ ಇನ್ನೂ ಅನೇಕ ಉತ್ತಮ ಕೃತಿಗಳಿಗೆ ದಾರಿ ಮಾಡುತ್ತದೆ ಎಂದು ಆಶಿಸುತ್ತೇನೆ. ನೋಡಿ, ಸಾಹಿತ್ಯ ಸಮಾಜದ ಪ್ರತಿಬಿಂಬ. ಮತ್ತೆ ಯಾವಾಗ ಈ ಅಕ್ಷರಗಳು ನಾಗರಿಕತೆಯಲ್ಲಿ ಹೊರಹೊಮ್ಮುವಂತ ಹುಡುಕೊಂಡು ಹೋದ್ರೆ ನಮ್ಮ ಮೊದಲು ಸಿಕ್ಕರು ಸದ್ಯಕ್ಕೆ ಅಶೋಕ ಶಿಲಾಶಾಸನಗಳು, ನಂತರ ಮೊಘಲ್ ಕಾಲದ ಕೆಲವೊಂದು ಸಂಗ್ರಹಗಳು, ನಂತರ 1556ರಲ್ಲಿ ಪೋರ್ಚುಗೀಸರು ಆ ಮಿಸ್ರಿ ವರ್ಕ್ಸ್ಗೆ ಇದನ್ನ ತರ್ತಾರೆ. ಅದು ನೆಕ್ಸ್ಟ್ 1780ರಲ್ಲಿ ಬಂಗಾಳಿ ಗೆರೆ, ನಂತರ ಬ್ರಿಟಿಷರು ಆವಾಗವಾಗವೇ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಲವಾರು ಲೇಖಕರು ಭಾರತೀಯ ಸಮಾಜದಲ್ಲಿ ಹೊಸ ಹೋಗ್ತಾರೆ. ಅದನ್ನ ಸೆನ್ಸರ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡ್ಕೊಂಡಿರ್ತಾರೆ. ಅದರ ಸೆನ್ಸರ್ ಮಾತ್ರ ಪ್ರಕಟ ಆಗ್ತಾ ಇತ್ತು. ನಂತರ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಪತ್ರಿಕರಣ ಕೂಡ one of the main pillar of this lesson. ಈ ಪತ್ರಿಕಾರಂಗ ನಮ್ಮ ಅಣ್ಣಪ್ಪ ಮೇಟಿಗೌಡರಂತಹ ಇಂಥ ಸಾಧನದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸಾಧ್ಯ ಬಂದಿದೆ. ಆದರೆ ಅಣ್ಣಪ್ಪಗಳು ನಮ್ಮ ಇಲಾಖೆಯ ಒಂದು 3 ಅಧಿಕಾರಿಗಳನ್ನ, ಪ್ರಕಾಶ್ ಅವರು, ವೇಣಿಯಪ್ಪ ಮತ್ತೆ ಸಂಕಲೇಶ್, ಈ 3 ಅಧಿಕಾರಿಗಳನ್ನ ನಿನ್ನ ಮತ್ತೆ ಅವರ ಸಾಮಾಜಿಕ ಕಳಕಳಿ ಮತ್ತೆ ಇಲಾಖೆಗೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಈ 3 ಜನರಿಗೆಲ್ಲ ನಮ್ಮ ಅಣ್ಣಪ್ಪ ಮೇಟಿಗೌಡ ಸಂಸ್ಥೆ ಪ್ರತ್ಯೇಕಿಸಿ ಇವತ್ತು ಪ್ರಶಸ್ತಿ ಪ್ರದಾನ ಮಾಡ್ತಿರೋದು ಇಲಾಖೆಗೆ ಒಂದು ಗೌರವ ಸಲ್ಲಿಸ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಾಂದ್ರೆ ಎಷ್ಟೋ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಎಲೆಮರೆಗಾಗಿ ಮಾಡ್ತಾರೆ. ಆದರೆ
ನಮ್ಮ ಅಣ್ಣಗಳು ಒಂದ್ಸರಿ ನನ್ನ ಕೇಳಿದ್ರು ಪತ್ರಿಕೆಗಳಿಂದ ಗೊತ್ತಾಗುತ್ತೆ ಯಾವ ಅಧಿಕಾರಿಗಳು ಏನ್ ಮಾಡ್ತಾರೆ. ಅವ್ರು ಸೆಲೆಕ್ಟ್ ಮಾಡಿ ನನಗೂ ಸರ್ ಕೇಳಿದ್ರು, ಸರ್ ಈ ತರ ವಿಚಾರ ಮಾಡ್ಕೊಂಡು ಆಗ್ಬೋದ, ನಿಜವಾಗ್ಲೂ ಒಳ್ಳೆ ಅಧಿಕಾರಿಗಳಿದ್ದಾರೆ, ನೀವು ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡ್ಬೋದು ಅಂತ. ಇವತ್ತು ಕಡಿಮೆ ಅವರು 3 ಅಧಿಕಾರಿಗಳಿದ್ದಾರೆ, ನಾನು ಗೌರವ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಹೀಗೇನೆ ಅವರ ಒಂದು ಇದು 121ನೇ ಕಾರ್ಯಕ್ರಮ ಮತ್ತೆ 100 ಜನಗಳಿಗೆ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ. ಅವರ ಈ ಉತ್ಸಾಹ, ಅವರ ಪ್ರೇರಣೆ ನಿರಂತರವಾಗಿ ಅವರಿಗೆ ಇನ್ನೂ ಶಕ್ತಿ ಸಾಮರ್ಥ್ಯ ತುಂಬಿ ಮಾಡಿ ಮತ್ತೆ ನಾವೆಲ್ಲ ಒಂದಲ್ಲ ಒಂದು ರೀತಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವು ಅವರಿಗೆ ಸಹಾಯ ಮಾಡೋಣ, ಸಹಕಾರಿಗಳು ಅಂತ ಹೇಳಿ ಈ ವೇದಿಕೆಗೆ ನಾನು ಕರೆದು ಆಹ್ವಾನಿಸಿ ಸಂಸ್ಥಾಪಕರು ಬೆಳಕು ಟ್ರಸ್ಟ್ ಅಣ್ಣಪ್ಪ ಮೇಟಿಗೌಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ವಯಸ್ಸಲ್ಲಿದ್ದಾಗ ಸಿಕ್ಕಾಪಟ್ಟೆ ಮಾಡಿದಂತವ್ರು, ಕನ್ನಡ ಪರ ಚಳವಳಿ ಮಾಡಿದಂತವರು, ಗೋಕಾಕ್ ಚಳವಳಿಯನ್ನ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಹೋರಾಟಗಾರರು ಇವತ್ತು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಪಾಲನೇತ್ರಣ್ಣವರು ಅವರು ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ಜಿಲ್ಲೆಯ ನೆಚ್ಚಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆತ್ಮೀಯರು ನಮ್ಮ ಕುಟುಂಬಾರೇ ಸರ್ ಅವರು ಬಹುಶಃ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗಶಃ ಹೋಗಂಗಿಲ್ಲ. ನಾವು ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವರು ಎತ್ತಿದ ಕೈ ಅಂತ ಮಂಡ್ಯದಲ್ಲಿ ಅವರು PSI ಅಥವಾ ಇನ್ಸ್ಪೆಕ್ಟರ್ ಆಗಿದ್ದಾಗ ನಮ್ಮ ಮಹಾದೇವರು ಕಾರ್ಯಕ್ರಮಗಳಿಗೆ ಯಾವಾಗಾದ್ರೂ ಹೋಗ್ತಿದ್ರೆ ಅಂತ ಅದನ್ನು ಕೂಡ ಮೊನ್ನೆ ನೆನಪು ಮಾಡಿ ಅಂತ ನಮ್ಮನ್ನ ಕಾರ್ಯಕ್ರಮಕ್ಕೆ ಬೆಳಕಿನ ಬುದ್ಧಿ ನಮ್ಮ ಬೆಳಕು ಸಂಸ್ಥೆಯ ಕನಸಿನ ಕೂಸು 210 ಜನ ನಾಡಿನಾದ್ಯಂತ ಇರುವಂತಹ ಆಯ್ದ ಕವಿಗಳು ಹಾಗೂ ಅನಿವಾಸಿ ಭಾರತೀಯರು ಕೂಡ ಬೇರೆ ಬೇರೆ ದೇಶದಲ್ಲಿ ಇರುವಂತವರು ಹಾಗೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂತಹ ಕನ್ನಡದ ಕವಿಗಳನ್ನ ಆಯ್ದಂತಹ 210 ಜನ ಕವಿಗಳಿಗೆ ಬೆಂಬಲಿಗನ್ನ ಬರೆದುಕೊಟ್ಟಂತ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತುಂಬುವುದಿಲ್ಲ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಗಳ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಸಮಯ ಬಹಳಷ್ಟು ಆಗಿದೆ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಎಲ್ಲರಿಗೂ ಕೂಡ ಆದರಣೀಯವಾಗಿರ್ತಕ್ಕಂಥ ನನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಿದ್ವತ್ ಮನೆಗಳು ಎಲ್ಲರೂ ಕೂಡ ಇದ್ದೀರಿ. ಹಾಗೆ ಈ ಕಾರ್ಯಕ್ರಮ ಮೊದಲಿಗೆ ನಾನು ಮಂಗಳೂರವರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಮಂಗಳೂರವರ ಕ್ಷಮೆಯಲ್ಲಿ ಈ ಹಿಂದೆ ನಾವು ಸಮ್ಮೇಳನ 120ನೇ ಸಮ್ಮೇಳನ ಮಂಗಳೂರಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ. ಭಾಗಶಃ ನಾನು 1 ತಿಂಗಳ ಹಿಂದೆ ನಾನು ಸೋಳೆ ಕಾರ್ಯಕ್ರಮಕ್ಕೆ ಹೋದಾಗ ಮಂಗಳೂರಿಗೆ ಬಂದಾಗ ಬಹಳಷ್ಟು ಮಳೆ ಇತ್ತು. ಅಲ್ಲಿನ ವೇದಿಕೆ ನೋಡ್ಬೇಕು ಅಂತಂದಾಗ ನಾವು ಕೂಡ ಮಂಗಳೂರಿನಲ್ಲಿ ಮಾಡಬೇಕು ಅನ್ನೋಂಥದ್ದು ಇತ್ತು. ಆದ್ರೆ ಮುಂದಿನ ಸಮ್ಮೇಳನ ಇನ್ನೊಂದು 2-3 ಸಮ್ಮೇಳನ ಆದ ನಂತರ ಮಂಗಳೂರಿನಲ್ಲಿ ಖಂಡಿತ ಮಾಡ್ತೀವಿ. ಯಾರು ಕೂಡ ಬೇಜಾರಾಗುವಂಥದ್ದು ಬೇಡ. ಎಲ್ಲಾ ಕಡೆಯೂ ಸಮ್ಮೇಳನ ಮಾಡಿದೀವಿ. ಬೇರೆ ಬೇರೆ 31 ಜಿಲ್ಲೆಯಲ್ಲದೆ ವಿದೇಶದ ಕೀನ್ಯಾದಲ್ಲಿ ಕನ್ನಡದ ಬಾವುಟವನ್ನು ಆರಿಸಿದ ಬೆಳಕು ಸಂಸ್ಥೆ ಮತ್ತೆ 2ನೇ ಬಾರಿ ಮಂಗಳೂರಿನಲ್ಲಿ ಕೂಡ ಕಾರ್ಯಕ್ರಮ ಮಾಡುತ್ತಿದೆ. ಬೇಜಾರಾಗಬೇಡಿ, ಯಾವುದಕ್ಕೂ ಕೂಡ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ, ಹಾಗೆ ನಿಮ್ಮನ್ನ ನಾನು ಫೋನ್ ಮಾಡಿ ಕರೆದಿಲ್ಲ ಅನ್ನೋಂಥದ್ದು ಯಾವುದೇ ಮನೋಭಾವನೆ ಬೇಡ. ಯಾಕಂದ್ರೆ ಬೆಳಕು ಅನ್ನೋಂಥದ್ದು ನಂದಲ್ಲ, ಇದು ಎಲ್ಲರ ಸಂಸ್ಥೆ. ನಿಮ್ಮೆಲ್ಲರ ಯಾರ್ಯಾರು ಹಾಜಿರುವ ಸದಸ್ಯರು ಅಥವಾ ನಮ್ಮ ಪದಾಧಿಕಾರಿಗಳಿದ್ದೀರಿ, ಇದು ಎಲ್ಲದೂ ಕೂಡ ಸಂಸ್ಥೆ. ಹಾಗಾಗಿ ಇವತ್ತು ನಾನು ಏನಾದರೂ 120 ಕಾರ್ಯಕ್ರಮಗಳನ್ನ ಮಾಡಲು ಸಾಧ್ಯವಾಯಿತು ಅಂತಂದ್ರೆ ಕೇವಲ ನನ್ನಂದಿಲ್ಲ, ನಿಮ್ಮೆಲ್ಲರ ಸಹಕಾರದಿಂದ, ಹಿರಿಯರ ಆಶೀರ್ವಾದದಿಂದ ಇವತ್ತು 120ನೇ ಸಮ್ಮೇಳನ ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ನಾನು ಭಾಗಶಃ 120 ಸಮ್ಮೇಳನ ಮಾಡಿದ್ದೀನಿ. 3 ದಿನದಿಂದ ನನಗೆ ಹುಷಾರು ತಪ್ಪಿದ್ದು ಮೊದಲನೇ ಬಾರಿಗೆ. ಅದು ನನ್ನ ತವರು ಜಿಲ್ಲೆಯಲ್ಲಿ ಯಾವುದೇ ಟೆನ್ಷನ್ ಇರಲಿಲ್ಲ. ಆದ್ರೆ ಮಕ್ಕಳು ಮುರಾರ್ಜಿ ಸ್ಕೂಲ್ ಅಲ್ಲಿ ಓದ್ತಾ ಇತ್ತು, ಸ್ವಲ್ಪ ವೈರಲ್ ಫೀವರ್ ಬಂದಾಗಿಂದ ನಮಗೂ ನಿನ್ನೆ ಮೊನ್ನೆಯಿಂದ ಫುಲ್ ಆಗಿತ್ತು. ಆದ್ರೂ ಕೂಡ ನನ್ನ ಜೊತೆಗಿಂತ ಹಾಗೂ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಂತ ನನ್ನೆಲ್ಲ ಈ ನಮ್ಮ ತೆರೆಮೆರೆಯಲ್ಲಿ ಕಾಣುವಂತ ನನ್ನೆಲ್ಲ ಬೆಳಕಿನ ಪದಾಧಿಕಾರಿಗಳಿಗೆ ಮೊದಲು ತುಂಬುವುದರಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಿಜವಾಗ್ಲೂ ಕೂಡ ಒಬ್ಬ ಸಂಘಟಕ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡೋದು ಪ್ರತಿ ಜಿಲ್ಲೆಯಲ್ಲೂ ಸಾಧ್ಯ. ಯಾಕಂತಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಕಡಿಮೆ ಇದ್ದರೂ ಕೂಡ ಜನಪ್ರತಿನಿಧಿಗಳ ಸಹಕಾರ, ದಾನಿಗಳ ಸಹಕಾರ ಹಾಗೂ ಹಿರಿಯರ ಮಾರ್ಗದರ್ಶನ ಹಾಗೂ ನಮ್ಮ ಬೆಳಕು ಸಂಸ್ಥೆಯ ಎಲ್ಲರ ಸಹಕಾರ. ಈ ವರ್ಷ ಭಾಗಶಃ ನಮಗೆ 64 ಜನ ಆಜೀವ ಸದಸ್ಯರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕಂತಂದ್ರೆ ಒಂದು ಸಂಸ್ಥೆ ನಡೆಸಬೇಕಾಗಿತ್ತಂತಂದ್ರೆ ನಮ್ಮಪ್ಪನ ಅಗರ್ಭ ಶ್ರೀಮಂತ ಅಲ್ಲ, ನಿಜವಾಗ್ಲೂ ಇಟ್ ಇಸ್ ಫ್ಯಾಕ್ಟ್. ನಾವು ಕೂಡ ದಾನಿಗಳ ಸಹಕಾರ ಹಾಗೂ
ನಮ್ಮ ಸಂಸ್ಥೆಯ ಪದಾಧಿಕಾರಿಗಳ ಸಹಕಾರದಿಂದ ಇಂತಹ ದೊಡ್ಡ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿದೆ. ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ದೇಶದಿಂದ ಹಾಗೂ ಬೇರೆ ರಾಜ್ಯದಿಂದ ಬಂದಿರುವಂತಹ ಅನೇಕರಿಗೆ ನಾವು ವ್ಯವಸ್ಥೆಯನ್ನ ಉಳಿದುಕೊಳ್ಳಲು ಮಾಡಿದ್ವಿ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರು ಕೂಡ ಈ ನಿಮ್ಮೆಲ್ಲರ ಚಿತ್ರವನ್ನ ಕ್ಷಮಿಸಿ. ಯಾಕಂತಂದ್ರೆ ಕೆಲವೊಂದು ಪರಿಣಾಮ ಆಲ್ಮೋಸ್ಟ್ ನನಗೆ ಕರೆ ಬಂದಿರುವಂತದ್ದು, ನನಗೆ ಮೆಸೇಜ್ ಬಂದಿರುವಂತ ಎಲ್ಲರೂ ಕೂಡ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದೀವಿ. ಹಾಗೆಯೇ ಮುಂದಿನ ಕಾರ್ಯಕ್ರಮವೂ ಕೂಡ ಇದೇ ರೀತಿಯನ್ನ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಬೆಳಗಿನ ಬುದ್ಧಿಯಲ್ಲಿ 210 ಜನ ಕವಿಗಳಿಗೆ ರಾಘವೇಂದ್ರ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೆ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಎಲ್ಲ ಅತಿಥಿ ವರ್ಗರಿಗೂ ಹಾಗೂ ಸಾಧಕರಿಗೂ ಇನ್ನೊಂದು ವಿಶೇಷವಾಗಿ ಹೇಳ್ತಾ ಇದ್ದೇವೆ. ನಾವು ಸಂಘಟಕರು ಗುರುಗಳೇ, ಸೋಮಚಂದ್ರ ಸರ್ ಗುರುಗಳೇ, ನಮ್ದು ವಿಶಿಷ್ಟ ಏನಂತಂದ್ರೆ ನಮ್ದು ಪ್ರಶಸ್ತಿ ಪ್ರದಾನ ಒಂದು ಇದರಲ್ಲಿ ನೀವು ಸಾಧನೆ ಮಾಡಿದ್ದೀರಿ ಅಂತ ನಾವು ಕೊಡ್ತಾ ಇಲ್ಲ. ದಯವಿಟ್ಟು ಏನು ಅಂತಂದ್ರೆ ನೀವು ಈಗಾಗಲೇ ಸಾಧನೆ ಮಾಡ್ತಾ ಇದ್ರಿ, ಇನ್ನಷ್ಟು ನಿಮ್ಗೆ ಬೆನ್ನಿಗೆ ಹೊರೆ ಆಗ್ತಾ ಇದ್ದೀವಿ. ನಮ್ಮ ಈ ಒಂದು ಸನ್ಮಾನದಿಂದ, ಈ ಒಂದು ಪ್ರಶಸ್ತಿಯಿಂದ ಮತ್ತಷ್ಟು ಸಾಮಾಜಿಕ ಜವಾಬ್ದಾರಿ ನಿಮ್ಗೆ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ನಾವು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ ಹೊರತು ನೀವು ಇನ್ನಷ್ಟು ಸಾಧನೆ ಮಾಡಲಿ ಅನ್ನುವಂಥದ್ದು ಒಂದು ಪ್ರೋತ್ಸಾಹದಾಯಕವಾಗಿ ನಾವು ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಮುಂದಿನ ಸಮ್ಮೇಳನಕ್ಕಿಂತ ಹೋಗುವುದಕ್ಕಿಂತ ಮುಂಚೆ ನಮ್ಮ ಒಂದು ಸಮ್ಮೇಳನಕ್ಕೆ ಎಲ್ಲ ಅತಿಥಿಗಳು ಆಗಮಿಸಿದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ ಕೇವಲ ಪ್ರಶಸ್ತಿ ಪ್ರದಾನ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಇರುವುದಿಲ್ಲ. ನೀವು ಕಂಡಂತೆ ಉಪನ್ಯಾಸ ಕಾರ್ಯಕ್ರಮ, ಕನ್ನಡ ಮತ್ತು ಯುವಜನತೆ ಎನ್ನುವಂತಹ ವಿಶಿಷ್ಟವಾಗಿದೆ. ಯಾಕಂತಂದ್ರೆ ಇಂದಿನ ಯುವಜನತೆ ಕನ್ನಡವನ್ನ ಹೇಗೆ ಬೆಳೆಸ್ತಾ ಇದ್ದಾರೋ, ಏನಾದರೂ ಪರಿಣಾಮ ಎನ್ನುವಂತಹದ್ರ ಮೇಲೆ ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದು ಪರಿಣಾಮಕಾರಿಯಾಗಿ ಒಂದು ಉಪನ್ಯಾಸ ನಡೆಸುವುದಿದೆ. ಹಾಗೆಯೇ ಕವಿಗೋಷ್ಠಿ ಕಾರ್ಯಕ್ರಮ ಕೂಡ ನಡೀತಾ ಇದೆ ಹಿರಿಯರ ಒಂದು ಅಧ್ಯಕ್ಷತೆಯಲ್ಲಿ. ಹಾಗೆಯೇ ಸಂಜೆ 5 ಗಂಟೆಯಿಂದ ರಸಮಂಜರಿ ಕಾರ್ಯಕ್ರಮ, ಗೀತ ಗಾಯನ ಕಾರ್ಯಕ್ರಮವು ಕೂಡ ಪ್ರತಿನಿತ್ಯ ಈಗ ಸಂಜೆ 9 ಗಂಟೆಯವರೆಗೂ ಕೂಡ ಸಮ್ಮೇಳನ ಇದೆ. ದಯವಿಟ್ಟು ಎಲ್ಲ ಪ್ರಶಸ್ತಿ ಪುರಸ್ಕೃತರು ಶಾಂತ ರೀತಿಯಾಗಿರಬೇಕು. ನಿಜವಾಗಿ ನಿಮ್ಮಲ್ಲಿ ಒಂದೇ ಕೇಳ್ಕೊಳ್ಳೋದು, ನಾನು ತಾಳ್ಮೆ ಇರಬೇಕು. ಪ್ರಶಸ್ತಿ ಕೊಡ್ತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ದಯವಿಟ್ಟು ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಅತಿಥಿ ವರ್ಗರು ಒಬ್ಬೊಬ್ಬರಿಗಾಗಿ ಪ್ರಶಸ್ತಿ ಪ್ರದಾನ ಮಾಡಬೇಕು ಅನ್ಕೊಂಡಿದ್ದೀವಿ. ನಾವು ಕರೆದಾಗ ದಯವಿಟ್ಟು ಬನ್ನಿ, ಯಾರು ಕೂಡ ಈಗ ಮಾಡಬಾರ್ರಿ. ದಯವಿಟ್ಟು ನಮಗೂ ಕೂಡ ಏನಾಗುತ್ತೆ, ನೀವೆಲ್ಲರೂ ಬಂದ್ಬಿಟ್ರೆ ನಮಗೂ ಕೂಡ ಗಲಿಬಿಲಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ಳೋದೇ ಪ್ರಶಸ್ತಿ ಪುರಸ್ಕೃತರು ಶಾಂತರಾಗಿ ನಾವೆಲ್ಲರೂ ಕೂಡ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಮಹಿಳೆಯರಿಗೆ ದೊಡ್ಡ ನಮಸ್ಕಾರ ಹೇಳಿ ನಮ್ಮ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷ ಪಾಲನೇತ್ರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಬಹುಶಃ ಕಲ್ಯಾಣದಿಂದ ವಿಶ್ವ ಕಲ್ಯಾಣದವರೆಗೂ ತನ್ನ ಬೆಳಕನ್ನ ಮೂಡಿಸಿದಂತ ಅಣ್ಣಪ್ಪ ಭೇಟಿ ನೇತೃತ್ವದ ಈ ಬೆಳಕು ಸಂಸ್ಥೆ ನಾಡಿನ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನದಾದ ಸೇವೆಯನ್ನ ಸಲ್ಲಿಸ್ತಾ ಇದೆ. ಜೊತೆಗೆ ನಾಡಿನ ಪ್ರತಿಭಾವಂತ ಸಾಧಕರನ್ನ ಗುರುತಿಸಿ ಅವರ ಸೇವೆಯನ್ನು ಪ್ರೋತ್ಸಾಹಿಸಿ ಅನೇಕ ಪ್ರಕಟಣೆಗಳ ಮೂಲಕ ಈ ನಾಡಿಗೆ ತನ್ನದಾದ ಸೇವೆ ಸಲ್ಲಿಸುತ್ತಿರುವಂತ ಅಣ್ಣಪ್ಪ ಭೇಟಿಯವರು ಬಹುಶಃ ಯಾವತ್ತೂ ಮುಂದೆ ಬಂದಂತ ವ್ಯಕ್ತಿ ಇಲ್ಲ. ವೇದಿಕೆ ಹಿಂದೆ ನಿಂತು ತಮ್ಮ ಕೆಲಸ ಮಾಡಿದಂಥವ್ರು. ನಾನು ಹೇಳ್ತಾ ಇರ್ತೀನಿ, ಸಂಘಟನೆಗಾಗಿ ಇದೆಲ್ಲ ಸಂಘಟ ಅಂತ. ಬಹುಶಃ ಒಂದು ಸಂಘಟ ಹಿಂಗೆ ಇರ್ತದೆ, ಏನ್ ಮಾಡಬೇಕು, ಯಾವ ಕಾರ್ಯಕ್ರಮ ಅತ್ಯುತ್ತಮ ಬಂದಿಲ್ಲ, ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅನ್ನೋದನ್ನ ಸದಾ ಚಿಂತನೆಯಿರುವಂತ ಅಣ್ಣಪ್ಪ ಭೇಟಿ ನಮ್ಮೆಲ್ಲರಿಗೂ ಆತ್ಮೀಯರು. ಬೆಂಗಳೂರು ಮಹಾನಗರದಲ್ಲಿ ಸುಮಾರು 500 ಜನರ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸುವ ಮೂಲಕ ಅತ್ಯಂತ ಹಿರಿಯ ಮತ್ತು ಕಿರಿಯ ಕವಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದಂತ ಅಣ್ಣಪ್ಪ ಭೇಟಿಯವರು ನಾಡಿನ ಅನೇಕ ಪ್ರತಿಭೆಗಳನ್ನ ಗುರುತಿಸಿದ್ದಾರೆ. ಇವತ್ತು ನಾವು ಕನ್ನಡವನ್ನು ಉಳಿಸಬೇಕಾಗಿದೆ, ಕನ್ನಡವನ್ನು ಬೆಳೆಸಬೇಕಾಗ್ತದೆ. ಕರ್ನಾಟಕದ ಹಿತರಕ್ಷಣೆ ಮಾಡುವಂತ ಕಾಲ ಸನ್ನಿಹಿತವಾಗಿದೆ. ಬಂಧುಗಳೇ, ಜೈನರವರು ಮಾತಾಡ್ತಾರೆ, ಜೈನರ ಕಾವ್ಯದ ಶರಣ ವಚನದ ರಾಸವಾಣಿನ ಈ ನಾಡಿನಲ್ಲಿ ಇವತ್ತು ನಾವು ಕನ್ನಡವನ್ನು ಕಟ್ಟುವ ಕೆಲಸ ಮಾಡಬೇಕಾಗ್ತದೆ, ಕರ್ನಾಟಕವನ್ನು ಉಳಿಸುವಂತ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಕು ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಇವತ್ತು ಕನ್ನಡವನ್ನು ಬೆಳೆಸುವುದರ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನು ಅತ್ಯಂತ ಕ್ರಿಯಾಶೀಲವಾಗಿ ಇವತ್ತು ಮಾಡ್ತಾ ಇದೆ. ಇವತ್ತು ನಮ್ಮ ಕನ್ನಡ ಗಡಿ ಪ್ರದೇಶದ ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್
ಬಹುಶಃ ಅವರು IAS ಅಧಿಕಾರಿಯಾಗಿ ಜನಪರ ಚಿಂತಕರಾಗಿ ಇವತ್ತು ತುಮಕೂರು ಜಿಲ್ಲೆಗೆ ಅವರು ನಡೆಸಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಜನಮನಸ್ಸಿನಲ್ಲಿ ಹೊಂದಿದೆ. ಇವತ್ತು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಅವರು ಮುಂಬರುವ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಹುಶಃ ನಮಗೆಲ್ಲ ಗೊತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ. ಹಿರಿಯರು ಕಟ್ಟಿದಂತ ಪರಿಷತ್ತು ಇವತ್ತು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ತಾವೆಲ್ಲ ಅರ್ಥ ಮಾಡಿಕೊಂಡು ಮುಂಬರುವ ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆ ಈ ಕೃತಿಕವಾಗಿರುವಂತಹ ಬೆಳವಣಿಗೆಯನ್ನ ಮತ್ತಷ್ಟು ಕ್ರಿಯಾಶೀಲಗೊಳಿಸಬೇಕಾದ್ರೆ ಸೋಮಶೇಖರ್ ಅವರ ಸಮರ್ಥ ಅಧ್ಯಕ್ಷರಿಗೆ ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರವನ್ನ ಕೊಡುತ್ತಾ ಚಿಕ್ಕಣ್ಣವರು ಬಹುಶಃ ಅವರು ಉಪನ್ಯಾಸಕರಾಗಿಯೂ ಸಹ ಅವರ ಚಿಂತನೆ ಮತ್ತು ಜನಪರ ಕಾಳಜಿ ಇವತ್ತು ಮೆಚ್ಚುವಂಥದ್ದು. ಕಬ್ಬಿನ ನಾಡಿನಿಂದ ಇವತ್ತು ಭತ್ತದ ನಾಡಿನವರು ಬಂದು ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸಿ ಈ ಸಮಾರಂಭದಲ್ಲಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಕಲಾವಿದರಿಗೆ ಸನ್ಮಾನವನ್ನ ಸ್ವೀಕರಿಸುವಂತ ಎಲ್ಲ ಕಲಾವಿದರಿಗೆ, ಸಾಹಿತಿಗಳಿಗೆ, ಕವಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಲ್ಲಿಸಿ ಬೆಳಕು ಸಂಸ್ಥೆ ಬಹುಶಃ ಅಣ್ಣಪ್ಪ ಭೇಟಿಯವರ ಸಂಘಟನೆ ನಾನು ಅರ್ಥ ಮಾಡ್ತಿದ್ದೀನಿ. ಅನೇಕ ಸಂದರ್ಭದಲ್ಲಿ ನೋವನ್ನ ಅನುಭವಿಸಿದಂಥವನು, ಅನೇಕ ಅತಿಗೆ ಚಿತ್ರಗಳನ್ನು ಎದುರಿಸಿದಂಥವನು, ಮನಸ್ಸಿಗೆ ಅವರು ಕಾರ್ಯಕ್ರಮ ಮಾಡಿ ಯಾವ ರೀತಿ ತನ್ನ ಬದುಕನ್ನು ಕಟ್ಟಿದ್ದಾರೆ ಅನ್ನೋದನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ. ಅವ್ರಿಗೆ ಯಾವತ್ತೂ ಜೊತೆಗಿರಬೇಡ ಅಥವಾ ಧೈರ್ಯವನ್ನು ಹೇಳುವಂತ ನಾನು ಒಬ್ಬ ಸವಾಲನ್ನಾಗಿ ಅವ್ರಿಗೆ ಹೇಳ್ತಿದ್ದೇನೆ. ಕಾರ್ಯಕ್ರಮದ ಶೀಘ್ರವಾಗಿ ನಿಮ್ಮ ಬೆಳಕು ಮತ್ತಷ್ಟು ವಿಶ್ವಾಸ. ಅತಿಥಿಗಳಾಗಿ ಆಗಮಿಸಿದಂತಹ ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶ್ಯಾವಂತಗೀರ ಮಾತನಾಡಿದರು. ರಾಯಚೂರು ಜಿಲ್ಲೆಯ ಸಮಸ್ತ ಒಂದು ಸಾಧಕ ಬಂಧುಗಳೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ಈಗಾಗಲೇ ಬಹಳಷ್ಟು ಹಿರಿಯರು ಬೆಳಕು ಸಂಸ್ಥೆಯ ಬಗ್ಗೆ ಆಗಲಿ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಆಗಲಿ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಆ ಒಂದು ಅಂಗವಾಗಿ ನಾನು 2 ಅನಿಸಿಕೆಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಬೆಳಕು ಸಂಸ್ಥೆ ಏನು ಒಂದು ಸಾಂಸ್ಕೃತಿಕವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕೆಂದ್ರೆ ಕೇವಲ ಆತ್ಮೀಯ ಸ್ನೇಹಿತರು ಮತ್ತು ದಾನಿಗಳಿಂದ ಒಂದು ಮಾಡಿ ಇಡೀ ಕನ್ನಡ ಮನಸ್ಸುಗಳನ್ನ ಕನ್ನಡಕ್ಕಾಗಿ ದುಡಿದಿರ್ತಕ್ಕಂಥ ವಿಶೇಷವಾದ ವ್ಯಕ್ತಿಗಳನ್ನ ಪರಿಚಯಿಸುವ ಮೂಲಕ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿ ಎಲೆಮರೆಕಾಯಿಯಂತೆ ದುಡಿಯುತ್ತಿರುವ ಎಲ್ಲ ಸಾಧಕರನ್ನು ಗುರುತಿಸಿ ಅವರ ಮೇಲೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯನ್ನು ವಹಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ಅಣ್ಣಪ್ಪ ಮೇಟಿಗೌಡ ಇವರಿಗೆ ಸಮಸ್ತ ರಾಯಚೂರು ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಹಾಗೂ ರಾಯಚೂರು ನಗರದ ನಿವಾಸಿಯಾಗಿ ಮೊಟ್ಟ ಮೊದಲನೆಯದಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಹಾಗೆ ಬೆಳಕು ಸಂಸ್ಥೆ ಏನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಏನಂದ್ರೆ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಿಗೆ ರಾಯಚೂರು ನಗರದಲ್ಲಿ ಜರುಗಲಿ. ಆ ಮೂಲಕ ಎಲ್ಲ ಮನಸ್ಸುಗಳು ಕೂಡ ಏನಂದ್ರೆ ಕೂಡ್ತಕ್ಕಂಥ ಮತ್ತು ಕಲೆ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನ ಅಳವಡಿಸಿಕೊಳ್ತಕ್ಕಂಥ ಇವೆಲ್ಲವ ಕಾರ್ಯಕ್ರಮಗಳ ಮೂಲಕ ನಮ್ಮೆಲ್ಲ ಜೀವನವು ಬಹಳ ಉತ್ತಮ ಮಟ್ಟದಲ್ಲಿ ಸೃಜನಾತ್ಮಕವಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜೀವನದ ಗುಣಮಟ್ಟ ಸುಧಾರಣೆ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಮೂಡಿ ಬರಲಿ ಹಾಗೂ ಸಾಧನೆ ಮಾಡಿರ್ತಕ್ಕಂಥ ಎಲ್ಲರ ಸಾಧಕರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನೂ ತಮ್ಮ ವೃತ್ತಿ ಜೀವನದಲ್ಲಿ ಹಾಗೂ ಪ್ರವೃತ್ತಿ ಜೀವನದಲ್ಲಿ ಕೂಡ ಇನ್ನಷ್ಟು ಬೆಳಕು ಸಂಸ್ಥೆಯಂತೆ ಇನ್ನಷ್ಟು ನಿಮ್ಮ ಸಾಧನೆ ಕೂಡ ಏನಂದ್ರೆ ಬಹು ಎತ್ತರಕ್ಕೆ ಏನಂದ್ರೆ ಏರಲಿ ಅಂತ ಹೇಳಿ ಆಶಿಸ್ತಾ ಮುಖ್ಯ ಅತಿಥಿಯಾದ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಶೇಖರ್ ಮಿರ್ಜಾಪುರ್ ಮಾತನಾಡಿದರು. ಅಣ್ಣಪ್ಪಗೌಡರು ಮಾಡತಕ್ಕಂಥ ಕೆಲಸ ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ರಾಷ್ಟ್ರಕ್ಕೆ ಒಂದು ಮಾದರಿ ಇರ್ತಕ್ಕಂಥದ್ದು ಅಂತ ಕೆಲಸವನ್ನ ನಾವು ಅನೇಕ ಸಮಾರಂಭಗಳಲ್ಲಿ ಅವರ ಒಂದು ಸಂಘಟನಾ ಚಾತುರ್ಯ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಸಂಘಟನಾ ಶಕ್ತಿ ಏನಿದೆ ಅತ್ಯಂತ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿರ್ತಕ್ಕಂಥದ್ದು. ಅಂತಹ ಕ್ರಿಯಾಶೀಲ ವ್ಯಕ್ತಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬೆಳಗಿನಿಂದ ಕೂಡ 10:30ಯಿಂದ ಹಾಗೆ ಸತತ ಸಾಯಂಕಾಲದವರೆಗೂ ಕೂಡ ನಡೆಸಿಕೊಂಡು ಹೋಗ್ತಕ್ಕಂಥ ಇಡೀ ರಾಯಚೂರು ಜಿಲ್ಲೆಯ ಇಡೀ ರಾಜ್ಯದ ಅನೇಕ ಸಾಧಕರಿಗೆ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಏನು ಎಲೆಮರೆಕಾಯಿಯಾಗಿರ್ತಕ್ಕಂಥ ಎಲ್ಲ ಒಂದು ಕಲಾವಿದರನ್ನ
ಮಾಡ್ತಕ್ಕಂಥ ಕೆಲಸ ಪ್ರತಿ ವರ್ಷ ಕೂಡ ವರ್ಷಕ್ಕೆ ಸುಮಾರು 2-3 ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಅಣ್ಣಪ್ಪ ಗೌಡ ಮೇಟಿ ಅವರು ಮಾಡ್ತಾ ಇದ್ದಾರೆ. ಇಂಥ ಒಂದು ಏನು ಸಂಘಟಕರು ನಮ್ಮ ಕಲೆ ಸಂಸ್ಕೃತಿ ನಾಡಿನ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಹೋಗ್ತಕ್ಕಂತಹ ಕೆಲಸವನ್ನು ಮಾಡತಕ್ಕಂಥ ಬಹಳಷ್ಟು ಕಲಾವಿದರಲ್ಲಿ ಏನು ನಮ್ಮ ಪಂಡಿತ ವಡವಟ್ಟಿ ನರಸಿಂಹರವರು ಬಂದಿದ್ದಾರೆ, ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು, ಅಂಥವರನ್ನು ಗುರುತಿಸಿದ್ದಾರೆ. ಮತ್ತು ಚಿಕ್ಕ ಚಿಕ್ಕ ಕಲಾವಿದರನ್ನ ಕೂಡ ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೊಂದಿಗೆ ಏನು ಪರಿಚಯ ಮಾಡಿಕೊಂಡಿದ್ದಾರೆ. ಅಂಥವರಿಗೆ ದೇವರ ಆಯಸ್ಸು, ಆರೋಗ್ಯ ಮತ್ತು ಐಶ್ವರ್ಯ, ಇದೇ ಕ್ರಿಯಾಶೀಲತೆಯನ್ನ ಒಟ್ಟು ಕಾಪಾಡಿರ್ತಕ್ಕಂಥ ಮಾತನ್ನ ಹೇಳಿ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಉತ್ತಮ ಸಂಘಟನಾಕಾರರು ಮತ್ತು ನಾಡಿನ ಜಲ ನೆಲದ ಬಗ್ಗೆ ಅತ್ಯಂತ ಅಭಿಮಾನ ಇರ್ತಕ್ಕಂಥ ಅಣ್ಣಪ್ಪ ಮೇಟಿಯವರಿಗೆ ಹೀಗೆ ಇನ್ನೂ ಕೂಡ ಎಲ್ಲ ಒಂದು ಪ್ರೇಕ್ಷಕ ಬಂಧುಗಳಾಗಿರ್ಬಹುದು, ದಾನಿಗಳಾಗಿರ್ಬಹುದು, ಎಲ್ಲ ಸಹಾಯ ಸಹಕಾರ ಕೊಟ್ಟು ಸಹಕರಿಸತಕ್ಕಂಥ ಮಾತನ್ನ ಹೇಳಿ ಅವರ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ಹೀಗೆ ಮುಂದುವರಿಯತಕ್ಕಂಥ ಮಾತನ್ನ ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಡಾಕ್ಟರ್ ರವಿ ದಾನಿಯವರು ನಮ್ಮ ಬೆಳಕು ಸಂಸ್ಥೆಯ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಅವರೆಲ್ಲರೂ ಕೂಡ ಸಹಕಾರದಿಂದ ನಿರ್ಮಾಣಗೊಂಡಿರುವಂತಹ ರೇಂಜ್ ಚಿತ್ರ ಶಶಿದಾನಿ ಸಿಂಧನೂರು ನಟ ನಿರ್ಮಾಪಕರು ವೀರೇಂದ್ರ ಗುರುಡಿ ಅವರು, ಹಾಗೆ ಎಲ್ಲ ನಮ್ಮ ಕೆಲವಷ್ಟು ಜನ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಚಿತ್ರದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಒಂದು ಚಿತ್ರವನ್ನ ನಿರ್ಮಾಣ ಮಾಡುವುದರಲ್ಲಿಯೂ ಕೂಡ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡಲು ಬಹಳ ಇಷ್ಟವಾದಂತಹ ಚಿತ್ರವನ್ನ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಆ ಒಂದು ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿಕೊಡ್ಬೇಕಾಗಿ ಎಲ್ಲ ನಮ್ಮ ಅತಿಥಿ ಗಣ್ಯರನ್ನ ಹೃದಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಮ್ಮೇಳನ ಅಧ್ಯಕ್ಷ ಸ್ಥಾನವನ್ನು ನಾಗಲಮಂಡದ ಸಾಹಿತಿ ಹಾಗೂ ಉಪನ್ಯಾಸಕ ಚಿಕ್ಕಣ್ಣ ಡಿಪಿ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಚಾರ ವೇದಿಕೆ ಅಧ್ಯಕ್ಷ ಪಾಲನೇತ್ರ, ರಾಯಚೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಚನ್ನಬಸವ ದದ್ದಲ್, ಅಂತಾರಾಷ್ಟ್ರೀಯ ಕ್ಲಾರಿನೆಟ್ ವಾದಕ ಪಂಡಿತ್ ನರಸಿಂಹವಾಡವಾಟಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶಾಮಂತಗೇರ, ಕ್ಯಾಸ್ಟಿಕ್ ನಿರ್ಮಿತಿ ಕೇಂದ್ರದ ನಿವೃತ್ತ ಅಧಿಕಾರಿ ಶರಣಬಸಪ್ಪ ಪಟ್ಟೆತ್, ಪತ್ರಕರ್ತ ವಿಜಯ್ ಜಗಟ್ಕಲ್, ಬಿಜೆಪಿ ದೇದುರ್ಗ ತಾಲೂಕು ಅಧ್ಯಕ್ಷ ಶರಣಬಸವ ಜೋಳದಡ್ಗಿ, ಪ್ರಮುಖರಾದ ರೂಪಾ ದೇವರಾಜ್, ಬಸವರಾಜ್ ಅಕ್ಕರ್ಕಿ, ಅಮರೇಶ್ ಹಾವಿನ್, ಅನಿತಾ ತಾಯಿ, ಪೊಲೀಸ್ ಅಧಿಕಾರಿಗಳಾದ ಪ್ರಕಾಶ್ ಡಂಬಾಳ್, ಯರಿಯಪ್ಪ ಅಂಗಡಿ, ಸಣ್ಣ ಈರೇಶ, ಸುರೇಶ್ ನಾಯಕ್, ವೆಂಕಟೇಶ್ ಗುತ್ತೇದಾರ್ ಸೇರಿದಂತೆ ಅನೇಕರಿದ್ದರು.
ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಲಾಲ್ಗೊಂಡ ಸಮಾಜದ ಜನರು ಧರ್ಮದ ಕಾಲಂನಲ್ಲಿ ಲಿಂಗಾಯತ, ಉಪಜಾತಿ ಕಾಲಂನಲ್ಲಿ ಲಾಲ್ಗೊಂಡ, ಜಾತಿ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಬೇಕೆಂದು ಅಖಿಲ ಕರ್ನಾಟಕ ಲಿಂಗಾಯತ ಲಾಲ್ಗೊಂಡ ಸಂಘದ ರಾಜ್ಯಾಧ್ಯಕ್ಷ ಅರವಿ ಬಸನಗೌಡ ಮನವಿ ಮಾಡಿದರು. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಲಾಳಗುಂಡ ಸಮಾಜದ ಜನರು ಧರ್ಮದ ಕಲಂನಲ್ಲಿ ಲಿಂಗಾಯತ, ಉಪಜಾತಿ ಕಲಂನಲ್ಲಿ ಲಾಳಗೊಂಡ, ಜಾತಿ ಕಲಂನಲ್ಲಿ ಲಿಂಗಾಯತ ಎಂದು ಬರೆಸಬೇಕೆಂದು ಅಖಿಲ ಕರ್ನಾಟಕ ಲಿಂಗಾಯತ ಲಾಳಗೊಂಡ ಸಂಘದ ರಾಜ್ಯಾಧ್ಯಕ್ಷ ಅರವಿ ಬಸನಗೌಡ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅನ್ಯ ಮಾತಿಗೆ ಕಿವಿಗೊಡದೆ ಸಮುದಾಯ ಜನಸಂಖ್ಯೆಗೆ ಖಚಿತತೆಗೆ ಸಮಾಜದ ಜನರು ಸಹಕರಿಸಬೇಕು. ಗಣತಿಯಲ್ಲಿ A0825 ಉಪಜಾತಿ ಲಾಳಗೊಂಡ, A0832 ಲಿಂಗಾಯತ ಎಂದು ನಮೂದಿಸಬೇಕೆಂದರು. ಸಮಾಜ ಹಲವಾರು ಸಭೆಗಳನ್ನು ನಡೆಸಿ ಪೂರ್ವಭಾವಿ ಸಭೆಗಳನ್ನು ಸಿಂಧನೂರು ಮತ್ತು ಬಳ್ಳಾರಿ ಮತ್ತು ರಾಯಚೂರಿನಲ್ಲಿ ನಡೆಸಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇದರಲ್ಲಿ ಧರ್ಮದ ಜಾತಿಯಲ್ಲಿ ಲಿಂಗಾಯತ ಎಂದು, ಜಾತಿಯ ಜಾಗದಲ್ಲಿ ಲಿಂಗಾಯತ ಲಾಳಗೊಂಡ ಎಂದು, ನಂತರ ಉಪಜಾತಿಯಲ್ಲಿ ಲಾಳಗೊಂಡ ಎಂದು ಬರೆಸಬೇಕೆಂದು ಎಲ್ಲ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಕೂಡ ಈ ಒಂದು ಸಂದೇಶ ಕೊಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಈಗ ನಾವು ಕರೆದಿದ್ದೇವೆ. ತಾವು ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಈ ಒಂದು ಇದನ್ನು ತಮ್ಮ ಇದರಲ್ಲೇ ಉತ್ತಮ ರೀತಿಯಲ್ಲಿ ಬೆಳೆಸಬೇಕು. ಸ್ವಾಮಿಗಳ ಸಾನ್ನಿಧ್ಯ ಕೂಡ ಇದಕ್ಕೆ ಇದೆ, ಸಾಮರ್ಥ್ಯ ಇದೆ. ಅವರ ನೇತೃತ್ವದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಈಗಾಗಲೇ ನಮ್ಮ ಕೋತಾಳ ಮಲ್ಲಿಕಾರ್ಜುನ ಹೇಳಿದಂತೆ ಬಳ್ಳಾರಿ ಜಿಲ್ಲೆಯ, ರಾಯಚೂರು ಜಿಲ್ಲೆಯ ಮತ್ತು ಕೊಪ್ಪಳ ಜಿಲ್ಲೆಯ ಹಾಗೂ ಹೊಸಪೇಟೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನು, ಅಧ್ಯಕ್ಷರನ್ನು ಕರೆದು ಈಗಾಗಲೇ ಇದನ್ನು ತೀರ್ಮಾನ ತಗೊಂಡಿದ್ವಿ. ಇದೇ ತೀರ್ಮಾನದ ಪ್ರಕಾರ ಮುಂದೆ ಎಲ್ಲ ಜನಗಣತಿ ಬಂದಲ್ಲಿ ಅದನ್ನು ಮಾಡಬೇಕು ಅಂತ ತಪ್ಪದೆ ಮಾಡಬೇಕಂತ ಹೇಳಿ ಎಲ್ಲರೂ ವಿನಂತಿ ಮಾಡ್ಕೊಂಡಿದ್ವಿ. ನಾವು ಕೂಡ ಇದರ ಬಗ್ಗೆ ಸರಿಯಾದಂಥ ರೀತಿಯಲ್ಲಿ ಶಾಂತಾಶ್ರಮದ ಶ್ರೀ ನಿಜಾನಂದ ಸ್ವಾಮೀಜಿ ಮಾತನಾಡಿ, ಹಿಂದುಳಿದ ಗಣತಿಯಲ್ಲಿ ಲಾಳಗೊಂಡ ಸಮಾಜದ ಜನರು ಧರ್ಮ ಮತ್ತು ಜಾತಿ ಕಲಂನಲ್ಲಿ ಗೊಂದಲಕ್ಕೆ ಈಡಾಗದೆ ಸಮರ್ಪಕ ಮಾಹಿತಿ ದಾಖಲಿಸಬೇಕು. ಸರ್ಕಾರ ಲಾಳಗೊಂಡ ಸಮಾಜಕ್ಕೆ ಪ್ರತ್ಯೇಕ ಕೋಡ್ A0825 ನಮೂದಿಸಬೇಕೆಂದರು. ಲಿಂಗಾಯತ ಸಂಘ ಏನಿದೆ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಮಾಹಿತಿಯನ್ನು ಕೊಡುವುದಕ್ಕೋಸ್ಕರವಾಗಿ ಈ ಒಂದು ಪತ್ರಿಕಾ ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಇಲ್ಲಿ ಧರ್ಮದ ಇತರೆ ನಂಬರ್ 11 ಈ ಕಾಲಂದಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ನಂಬರ್ 9 ಜಾತಿ ಅಂತ ಬಂದಲ್ಲಿ ಲಿಂಗಾಯತ, ಕೋಡ್ A0832 ಇದನ್ನು ನೋಂದಣಿ ಮಾಡಿಕೊಳ್ಬೇಕು. ನಂಬರ್ 10 ಉಪಜಾತಿಯಲ್ಲಿ ಲಾಳಗೊಂಡ, ಕೋಡ್ ನಂಬರ್ A0825. ಈ ರೀತಿಯಿಂದ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕನುಗುಣವಾಗಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ಒಂದು ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಮನಗೊಂಡು ನಾಳೆ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಮನೆಗಳಿಗೆ ಸಮೀಕ್ಷೆ ಬಂದಾಗ ಅವರು ಕೂಡ ಸಹಕರಿಸಿ ವಿಧೇಯತೆಯಿಂದ ನಿಮ್ಮ ಜಾತಿ, ಉಪಜಾತಿ, ಧರ್ಮವನ್ನು ಬಳಸಬೇಕು ಅಂತ ತಿಳಿದುಕೊಂಡು ಅಖಿಲ ಕರ್ನಾಟಕ ಲಾಳಗೊಂಡ ಲಿಂಗಾಯತ ಸಮಾಜದ ಎಲ್ಲ ಬಂಧುಗಳಲ್ಲಿ ಈ ವಿನಂತಿಯನ್ನ ಎಲ್ಲ ಹಿರಿಯರ ಮುಖಾಂತರವಾಗಿ ಮಾಡಿಕೊಡ್ತಾ ಇದೆ. ಇದನ್ನ ತಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಪತ್ರಿಕೆಯಲ್ಲಿ ಹಾಕಿ ಸರ್ವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಅತನೂರು, ಆಲ್ದಾಳ ವೀರಭದ್ರಪ್ಪ, ಶಿವಪ್ಪ ಗೌಡ, ಹರವಿನಾಗನಗೌಡ, ಶಶಿಧರ ಗೌಡ, ಶರಣಬಸವ ನೀರ್ಮಾನ್ವಿ, ಮಲ್ಲಿಕಾರ್ಜುನ ಗೌಡ ಪೋತ್ನಾಳ್ ಇದ್ದರು. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಬಸವ ಅನ್ವಯಿಗಳು ಲಿಂಗಾಯತ ಎಂದು ಬರೆಸಬೇಕು, ಧರ್ಮದ ಕಾಲಂನಲ್ಲಿ ಇತರೆ ಎಂದು ನೋಂದಾಯಿಸಬೇಕೆಂದು ಬಸವ ಸಂಸ್ಕೃತಿ ಅಭಿಯಾನದ ಸಂಚಾಲಕ ಹರವಿನಾಗನಗೌಡ ಹೇಳಿದರು.
ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಬಸವಾನುಯಾಯಿಗಳು ಲಿಂಗಾಯತ ಎಂದು ಬರೆಯಿಸಬೇಕು. ಧರ್ಮದ ಕಲಂನಲ್ಲಿ ಇತರೆ ಎಂದು ನಮೂದಿಸಬೇಕೆಂದು ಬಸವ ಸಂಸ್ಕೃತಿ ಅಭಿಯಾನದ ಸಂಚಾಲಕ ಹರವಿ ನಾಗನಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲಿಂಗಾಯತ ಧರ್ಮವು ಸ್ವತಂತ್ರ ಧರ್ಮವಾಗಿ ಕಾಯಕಗಳ ಆಧಾರದ ಮೇಲೆ ಜಾತಿಗಳಾಗಿ ವಿಂಗಡಿಸಲಾಗಿದೆ. ವಿಶ್ವಗುರು ಬಸವಣ್ಣನವರೇ ಲಿಂಗಾಯತ ಧರ್ಮ ಸ್ಥಾಪಕರಾಗಿದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ 97 ಉಪಪಂಗಡಗಳಿವೆ. ಧರ್ಮ ಅಂಕಣದಲ್ಲಿ 8ರಲ್ಲಿ ಇತರೆ, ಜಾತಿ ಕಲಂನಲ್ಲಿ ಲಿಂಗಾಯತ, 10ರಲ್ಲಿ ಉಪಜಾತಿಗಳನ್ನು ಬರೆಯಿಸಬೇಕಿದೆ. ಮೀಸಲಾತಿ ಧರ್ಮಗಳ ಮೇಲೆ ನಿರ್ಧಾರವಾಗುವುದಿಲ್ಲ. ಜಾತಿ ಆಧಾರದ ಮೇಲೆ ಮೀಸಲು ನೀಡಲಾಗುತ್ತದೆ. ಕೆಲವರು ಗೊಂದಲ ಉಂಟು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಅವರಿಗೆ ಒಂದು ಸ್ಥಾನಮಾನ ಎಲ್ಲ ಕಾಯಕಗಳಿಗೆ ಒಂದು ಗೌರವ ಕೊಟ್ಟರು. ಅನೇಕ ಕಾರಣಗಳಿಂದಾಗಿ ಅದು ಹಿಂದೆ ಹೋಯಿತು. ಹಾಗಾಗಿ ಅವರು ವಚನ ಸಂಗ್ರಹ ಮಾಡಿದ್ದಾರೆ. ಅದನ್ನು ಬೆಳಕಿಗೆ ಬಂದ್ಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಈ ಬಸವ ತತ್ವವನ್ನ ಮುಂಬೈಯಲ್ಲಿ ಈ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ವೇದಿಕೆಗಳು ಆಗಿದ್ದಾರೆ. ಬಸವ ಕೇಂದ್ರ ಆಗಿದೆ, ಶರಣ ಸಾಹಿತ್ಯ ಪರಿಷತ್ ಆಗಿದೆ, ಜಾಗತಿಕ ವೇದಿಕೆಯಾಗಿದೆ, ಅಖಿಲ ಭಾರತ ವಿಷಯ ಮಹಾಸಭೆಗಳಾಗಿದ್ದಾವೆ. ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಕ್ರಮಗಳು ಬಸವ ರಾಷ್ಟ್ರೀಯ ಅನೇಕ ಆಗಿ ಬೃಹತ್ ಪ್ರಮಾಣದಲ್ಲಿ ಈ ಒಂದು ಅಭಿಯಾನ ಗೊತ್ತಾಗ್ತದೆ. ಅದು ಈ ಜನರ ಸಾರ್ವಜನಿಕ ದೃಷ್ಟಿಯಿಂದ ಜಾತಿ ವ್ಯವಸ್ಥೆಯನ್ನು ಅಳಿಬೇಕು, ಎಲ್ಲರ ಸಮಾನವಾಗಿ ಹೊರಡಬೇಕು. ಏನು ನಮ್ಮ ಸಂವಿಧಾನ ಏನು ನಮಗೆ ಆಶಯಗಳನ್ನು ಇಟ್ಟಿದೆ, ಆ ಸಂವಿಧಾನಕ್ಕ ಮೂಲ ತತ್ವ ಅಂದರೆ ಪ್ರಾರಂಭದಲ್ಲಿ 12ನೇ ಶತಮಾನದಲ್ಲಿ. ಇವತ್ತು ಜಗತ್ತಿನ ಯುರೋಪ್ ಬೇಕಾದ ದೇಶಗಳು ಬಸವ ಬಗ್ಗೆ ಸಂಶೋಧನೆ ನಡೆಸ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಬಹಳ ಚೆನ್ನಾಗಿ ನಮ್ಮ ಆ ಕಾರ್ಯಕ್ರಮಕ್ಕೆ ವರದಿ ಮಾಡಿ ಇದಕ್ಕೆ ನಮ್ಮ ಮೊಟ್ಟಮೊದಲಾಗಿ ನನಗೆ ಹೃತ್ಪೂರ್ವಕವನ್ನು ಧನ್ಯವಾದ ಮೀಡಿಯಾ ಮತ್ತು ಎಸ್ಸಿಗೆ ಮಾಡುತ್ತೇನೆ. ಇವತ್ತು ಪ್ರಸ್ತುತ ಏನು ಜಾತಿ ಗಣತಿ ಈಗಾಗಲೇ ಪ್ರಾರಂಭವಾಗಿದೆ. ನಗರ ಬಸವ ಧರ್ಮದ ಅನುಯಾಯಿಗಳು, ಯಾಕಂದ್ರೆ ಲಿಂಗಾಯತ ಧರ್ಮ ಸ್ಥಾಪಕರೇ ಬಸವಣ್ಣವರು. ಬೇರೆ ಬೇರೆ ಅವರು ವಿಚಾರಗಳು ಬಹಳ ಜನ ಅವರನ್ನು ನಾವು ಲಿಂಗಾಯತರಾಗಿಲ್ಲ, ಅವರವರು ಏನು ಮಾಡ್ತೀವಿ ಅವ್ರು ಮಾಡಿ. ನಮ್ಮದೇನಿದೆ, ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಈ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಬರುವುದರಲ್ಲಿ ಯಾವ ಭಾರತದ ಒಂದು ಧರ್ಮ ಅಂತ ಗೊತ್ತಿಲ್ಲ. ಭಾರತದ ಸಂಪ್ರದಾಯವೂ ಆಚರಣೆ ಇರುವುದು. ಸಿಂಧು ನದಿಯ ಇಬ್ಬರೆಯನ್ನು ಬರ್ತೀವಿ, ಅವರೆಲ್ಲ ಇಂಡಸ್ ವ್ಯಾಲಿ ಕಲ್ಚರ್ ಇರ್ತಿದ್ರು. ಸಿಂಧು ಕೊಟ್ಟಾಗ ಹಿಂದೂ ಪುಷ್ಪರ್ವತ ಹಿಂದೂ ಅಂತ ಇಲ್ಲಿ ಚಾತುರ್ಮಾನ ವ್ಯವಸ್ಥೆ ಇತ್ತು, ವೈದಿಕ ವ್ಯವಸ್ಥೆ ಇತ್ತು. ಇವತ್ತು ಮೊಟ್ಟಮೊದಲಾಗಿ ಬುದ್ಧ ಅದಕ್ಕೆ ವಿರೋಧ ಮಾಡಿ ಸಮಾಜ ತಂದಾಗ ಜೈಲು ಕೂಡ ತಮ್ಮ ಆತ್ಮೋದ್ಧಾರ ಮಾಡಿದ್ರು. ಆದರೆ 12ನೇ ಶತಮಾನದಲ್ಲಿ ಅದೆಲ್ಲರಿಗೆ ಒಂದು ಇದು ಒಂದು ಎಲ್ಲ ಒಂದು ವ್ಯವಸ್ಥೆಯ ಸೆಳೆದಂತೂ ಒಂದು ಒಳ್ಳೆಯ ಸಮಾಜನ ನೀಡಿದವರು ಬಸವಣ್ಣ. ಬರೀ ತಾನಿಂದ ಮಾಡಲ್ಲ, ತನ್ನ ಸಮಕಾಲೀನ ಘಟ್ಟದಲ್ಲಿ ಎಲ್ಲರನ್ನ ತನ್ನ ತೆಗೆದುಕೊಂಡದ ಅಲ್ಲ ಪ್ರವಹಿಸಿದ್ದಾರೆ. ಈಗೆಲ್ಲ ಕಡೆ ಧರ್ಮ ತಾಪಸ ದಾರ್ಶನಿಕರು ನೋಡಿ ಒಬ್ಬರೇ ಇದ್ದಾರೆ, ಅನ್ಯಾಯಗಳು ಮಾಡಿದ್ದಾರೆ. ಇಲ್ಲಿ ಆಗಲ್ಲ, ತನ್ನ ಮಟ್ಟಕ್ಕೆ ಸಾಮಾನ್ಯ ಜನರನ್ನ 770 ಸಮಾಧಾನ. ಈ ಹಿನ್ನೆಲೆಯಲ್ಲಿ ನಾವು ಜಾತಿ ಗಣತಿ ಬಂದಾಗ ಏನು ಬಸವಣ್ಣ ಜಿಜ್ಞಾಸೆಗಳನ್ನು ಅನಿವಾರ್ಯವಾಗಿ ನಾವು ಲಿಂಗಾಯತ ಧರ್ಮ ಸ್ಥಾಪಕ ಅಂತ ಬಸಬೇಕಾದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ರಚನೆ ಆಗ್ತಾ ಭಾರತದಲ್ಲಿ ಉಳಿದಂತ ಬೌದ್ಧ ಸಿಖ ಜೈನಿಗೆ ಸ್ವತಂತ್ರ ಕೊಟ್ಟು ಪ್ರದೇಶದಿಂದ ಬಂದಂತ ಪಾರ್ಸಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಕೊಟ್ಟು ಈ ದೇಶದಲ್ಲಿ ಲಿಂಗಾಯತ ಕೊಡಲ್ಲ. ನಮ್ಮ ಉದಾಹರಣೆ ದೂರದೃಷ್ಟಿಯ ರಿಸರ್ವೇಷನ್ ಸಿದ್ಧ ಆಗ್ತದೆ. ರಿಸರ್ವೇಷನ್ ಅನಿವಾರ್ಯ ಸ್ವತಂತ್ರ ಬಿಟ್ಟು ಅನೇಕ ಫೆಸಿಲಿಟಿ ಪ್ರಿವಿಲೇಜಸ್ ಸಂವಿಧಾನದಲ್ಲಿದೆ. ಆ ದೃಷ್ಟಿಯಿಂದ ನಾವು ಹೇಳ್ತೇವೆ, ರಾಜ್ಯದಿಂದ ವಿಶಾಲ ಕಾಂಗ್ರೆಸ್ನಲ್ಲಿ ವಿಶಾಲ ಕಾಂಗ್ರೆಸ್ನಲ್ಲಿ ನಾವೆಲ್ಲ ಭಾರತೀಯರಲ್ಲಿದೆ ಹಿಂದೂಗಳು. ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ರುದ್ರಯ್ಯ ಮಾತನಾಡಿ, ಹಿಂದುಳಿದ ಜಾತಿ ಗಣತಿ ಸಮಾಜ ಜನಸಂಖ್ಯೆ ಸಂಗ್ರಹಿಸಲು ನಡೆಯುತ್ತಿದೆ ಹೊರತು ಧರ್ಮದ ಸಂಬಂಧಿಸಿದ್ದಲ್ಲ. ಲಿಂಗಾಯತ ಪ್ರತ್ಯೇಕ ಧರ್ಮವಾಗಿದೆ. ಸೊನ್ನಲಿಗೆ ಸಿದ್ದರಾಮರು ಅನೇಕ ವಚನಗಳನ್ನು ಬಸವ ಧರ್ಮವನ್ನು ಉಲ್ಲೇಖಿಸಿದ್ದಾರೆ. ಗೊಂದಲಕ್ಕೆ ಒಳಗಾಗದೆ ಲಿಂಗಾಯತರೆಲ್ಲರೂ ಧರ್ಮದ ಕಲಂನಲ್ಲಿ ಇತರೆ ಎಂದು ನಮೂದಿಸಬೇಕು. ಜಾತಿ ಕಲಂನಲ್ಲಿ ಲಿಂಗಾಯತ, ಉಪಜಾತಿಯಲ್ಲಿ ತಮ್ಮ ಉಪಜಾತಿ ನಮೂದಿಸಬೇಕೆಂದರು. ಶಾಸಕ ಬಸನಗೌಡ ಯಾತ್ನಾಳ್ ತಿಳುವಳಿಕೆ ಕೊರತೆಯಿಂದ ಲಿಂಗಾಯತ ಧರ್ಮ ಬಸವಣ್ಣ ಸ್ಥಾಪಿಸಿಲ್ಲ ಎಂದು ಹೇಳಿರಬಹುದು ಎಂದರು. ವಚನಗಳು ಸರ್ವ ಧರ್ಮ ಸಮನ್ವಯತೆ, ಎಲ್ಲ ಜಾತಿ ವರ್ಣ ಲಿಂಗ ಭೇದಗಳನ್ನು ಅಳಿಸಾಕಿದಂತಹ ಒಂದು ವಚನಗಳ ಒಂದು ಉನ್ನತಿಗಾಗಿ ಒಂದು ಸ್ವತಂತ್ರ ಧರ್ಮ ಆಗಬೇಕಾಗಿದೆ. ಇದು ಸ್ವತಂತ್ರ ಧರ್ಮ ಆದರೆ ಅದರ ಪ್ರಚಾರ ಜಾಸ್ತಿ ಆಗಿದೆ. ಕಲ್ಯಾಣ ರಾಜ್ಯದ ನಿರ್ಮಾಣಕ್ಕೆ ಬಸವಾದಿಶಾಳದ ತತ್ವಗಳೇ ಅಂತಿಮ ಅಂತ ಹೊರತು ಬೇರೆ ಯಾವುದಿಲ್ಲ. ಎಲ್ಲರಿಗೂ ಸಹಿತಗಳು ಉತ್ತರ ಇದೆ. ಹಾಗಾಗಿ ಈ ಒಂದು ಮಾನ್ಯತೆ ಪಡೆಯುವ ಸಲುವಾಗಿ ನಮ್ಮ ನಾಳೆ ಬರ್ತಕ್ಕಂಥ ಜನಗಣತಿ ಇದೆಯಲ್ಲ, ಜಾತಿ ಸಮೀಕ್ಷಾ
ಆಗಿರ್ಬೋದು, ಮಾರ್ಚ್ 27ರಲ್ಲಿ ಬರ್ತಕ್ಕಂಥ ಕೇಂದ್ರದ ಜನಗಣತಿ ಆಗಿರ್ಬೋದು, ಅದರೊಳಗೆ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಬರೆಸಿದ್ರೆ ನಮ್ಮ ಸಂಖ್ಯೆ ಇಷ್ಟಿದೆ ಅಂತ ನಾವು ಹೇಳಕ್ ಬರುತ್ತೆ. ಆವಾಗ ನಮಗೆ ಮಾನ್ಯತೆ ಕೊಡಿ, ಈ ತತ್ವಗಳಿಗೆ ಮಾನ್ಯತೆ ಕೊಡಿ ಮತ್ತು ಈ ತತ್ವಗಳನ್ನು ಬಿಡ್ತಕ್ಕಂಥ ಸಂಸ್ಥೆಗಳಿಗೆ ನೀವು ಅದನ್ನ ಗುರುಸ್ರಿ ಅಂತಕ್ಕಂಥ ಇದ್ರೊಳಗೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಉದ್ದೇಶ ಹೊರತು ಬೇರೆ ಏನಲ್ಲ. ಆ ಕಾರಣಕ್ಕೆ ಇವತ್ತು ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಆ ಗೊಂದಲಗಳ ಮಧ್ಯೆ ನಾವು ಸಮೂಹಕ್ಕೆ ಒಂದು ಸಂದೇಶ ಕೊಡಬೇಕಾಗಿದೆ. ಏನಂತ, ಧರ್ಮದ ಕಾಲಾಂಕಣದಲ್ಲಿ ಧರ್ಮದ ಕಾಲಂ ಅಂಕಣ ಅಂತಿದೆ, ಅದ್ರಾಗ 8, ಅದ್ರಾಗ ಉಪ ಅಂಕಣ 11, ಇತರ ಅಂತಿದೆ. ಈ ಇತರದಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ನಮೂದಿಸಿ ಲಿಂಗಾಯತ ಅಂತ ನಮೂದಿಸಬೇಕು. 9ನೇ ಕಾಲಂನಲ್ಲಿ ಜಾತಿ ಇದೆ, ಅವರವರ ಜಾತಿಗಳನ್ನ ಅವ್ರು ಬರೆಸ್ಬೋದು. 10ನೇ ಕಾಲಂನಲ್ಲಿ ಉಪಜಾತಿ ಇದೆ, ಅಲ್ಲಿ ಬರೆಸ್ಬೋದು. ಇದೇ ರೀತಿ ಉಪಜಾತಿ ಕಾಲಮು ಅಥವಾ ಜಾತಿ ಕಾಲಂನಲ್ಲಿ ಬರೆಸಿದಂಥ ಯಾವುದೇ ಅಂಶಗಳು 8ನೇ ಕಾಲಂನಲ್ಲಿ ಬರೆಸಿದಂಥ ಅಂಶಗಳಿಗೆ ಸಿಂಕ್ರೊನೈಸ್ ಆಗೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಬಹಳಷ್ಟು ಸುಪ್ರೀಂ ಕೋರ್ಟ್ ರಿಪೋರ್ಟ್ಗಳು ವಿಷದಪಡಿಸಿದ್ದಾವೆ. ಈ ಕಾರಣಕ್ಕೆ ನಾವು ನೀವೆಲ್ಲ ಸೇರಿ ಅವರಿಗೊಂದು ಅಧ್ಯಯನ ಮಾಡಿ ಜನರಿಗೆ ಒಂದು ಸಂದೇಶವನ್ನು ಮುಗಿಸೋಣ. ಈ ದಿಶೆಯಲ್ಲಿ ತಮ್ಮ ಸಹಕಾರ ಬಹಳ ಪ್ರಮುಖ. ಜನ ಗೊಂದಲಕ್ಕೆ ಒಳಗಾಗದಂತೆ ನಮ್ಮ ಧರ್ಮ ಲಿಂಗಾಯತ ಅಂತ ಇದರಲ್ಲಿ 97 ಉಪಜಾತಿಗಳಿದ್ದಾವೆ. ಎಲ್ಲ ಉಪಜಾತಿಗಳು ಸಹಿತ ಈ ಧರ್ಮವನ್ನು ಸ್ವೀಕರಿಸಲಿಕ್ಕೆ ಯೋಗ್ಯರಿದ್ದಾರೆ, ಅರ್ಹರಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ನಾನು ಮತ್ತೊಮ್ಮೆ ಹಂಚಿಕೊಂಡು ತಾವೆಲ್ಲರೂ ಆ ವಿಷಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಪ್ರಚುರಪಡಿಸಬೇಕಂತಕ್ಕಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಡ್ತೀನಿ. ಪ್ರೆಸ್ ಮೀಟ್ ಕರೆದ ವಿಷಯವನ್ನು ಸಮರ್ಪಕವಾಗಿ ಉತ್ತರಗಳಾದ ಅದಲ್ಲದೆ ಈ ವಿಷಯವನ್ನು ಪತ್ರಿಕೆಗೆ ಹಾಕಲು ಈ ಪತ್ರಿಕಾ ಪ್ರಕಟಣೆಗಳಿಗೆ ಕೊಡಲಾಗಿದೆ. ಈ ಮೊದಲು ಅಂತಂದರೆ ಬೇರೆ ಲಿಂಗಾಯತ ಲಿಂಗಾಯತ ಅಂತ ನಾವು ಲಿಂಗಾಯತ ಅಂತ ಬರ್ತೀವಿ. ಆಗಲಿ ಅವರವರು ಅವರವ್ರ ಕಷ್ಟಗಳನ್ನು ಅವರು ನಮ್ಮನ್ನು ನಾವೇ ನಮ್ಮಲ್ಲಿ 97 ಜಾತಿಗಳು ಇದೆ. 97 ಜಾತಿಗಳಿಗೆ 29 ಕಾಲದಲ್ಲಿ ಏನು ಲಿಂಗಾಯತ ಅಂತ 18ನೇ ಕಾಲದಲ್ಲಿ ಲಿಂಗಾಯತ ಅಂತ ಬರಬೇಕು. 29ರಲ್ಲಿ ಇದರಿಂದ ಯಾರಿಗೂ ತೊಂದರೆ ಇರಲ್ಲ. ಅದರಲ್ಲಿ ತೊಂದರೆ ಈ ಒಂದು ಕಾರ್ಯ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದನ್ನು ಮಾಡ್ತಿದ್ದಾರೆ. ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಮಾಡ್ತಿರ್ತಾ ಇಲ್ಲ. ನಿನ್ನೆ ಒಕ್ಕಲಿಗರ ಸಮಾವೇಶ ವೇದಿಕೆಯಲ್ಲಿ ರಾಜನಗೌಡ ಕೋಳೂರು, ಮಹಾಜನ ಶೆಟ್ಟಿ, ಕೆ ಬಸವರಾಜ್, ದೇವೇಂದ್ರಮ್ಮ, ಕುರುಗೋಡು ಬಸವರಾಜ್ ಇದ್ದರು. ಈಗ ಜಾಹೀರಾತು. ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ, ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ದಿನಾಂಕ 1/10/2025 ಬುಧವಾರ ಗಣಹೋಮ, ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ, ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಬೇಕಾಗಿ ವಿನಂತಿ. ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಾಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಪ್ರತಿದಿನ ಸಂಜೆ ದಾಂಡಿಯ ಕಾರ್ಯಕ್ರಮ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್, ಗೋಸೇವಕರು, ರಾಯಚೂರು. ಮೊಬೈಲ್ 7338341870. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮನ ದೊಡ್ಡಿ ರಸ್ತೆ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಕನಕ ನೌಕರರ ಸಂಘದಿಂದ ಸೆಪ್ಟೆಂಬರ್ 28ರಂದು ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬದನಿ ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಬಜಾರಪ್ಪ ಹೇಳಿದರು. ತಾಲೂಕು ಕನಕ ನೌಕರರ ಸಂಘದಿಂದ ಸೆಪ್ಟೆಂಬರ್ 28ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ
ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಬಜಾರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು 80% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಠಮಾರಿ ಶ್ರೀ ಶಿವಾನಂದ ಆಶ್ರಮದ ಶ್ರೀ ಜ್ಞಾನಾನಂದ ಮಹಾರಾಜರು ವಹಿಸಲಿದ್ದಾರೆ. ವಿಶೇಷ ಉಪನ್ಯಾಸಕರಾಗಿ ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪರಶುರಾಮ್ ಕೆಜಿ ಮತ್ತು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ವೆಂಕಟೇಶ್ ಕೆ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಕುರುಬ ಸಮಾಜ ರಾಜ್ಯಾಧ್ಯಕ್ಷ ಎಂ ಈರಣ್ಣ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ತಾಲೂಕು ಕನಕ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ವಹಿಸಲಿದ್ದಾರೆ. ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ರಾಯಚೂರು ತಾಲೂಕು ಮಟ್ಟದಲ್ಲಿ 2024 ಮತ್ತು 2025 ಸಾಲಿನಲ್ಲಿ ಒಂದು ನಮ್ಮ ತಾಲೂಕು ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಸನ್ಮಾನವನ್ನು, ವಿಶೇಷ ಸಾಧಕರಿಗೆ ಗೌರವ ಸನ್ಮಾನವನ್ನು ನಾವು ಕಾರ್ಯಕ್ರಮವನ್ನು ಇದೇ ತಿಂಗಳು 28/9/2025 10 ಗಂಟೆಗೆ ಪಂಡಿತ್ ಸಿದ್ದರಾಮ ಜನ್ಮದಿನ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಮತ್ತೆ ಶಿಕ್ಷಣ ಮೇಲೆ ಬಹಳ ಕಾಳಜಿ ಮತ್ತೆ ಪ್ರೀತಿಯನ್ನು ತೋರಿಸಿರುವಂತಹ ನಮ್ಮ ಮಠಮಾರಿ ಶಾಂತಾಶ್ರಮ ಸ್ವಾಮೀಜಿಗಳಾದಂಥ ಜ್ಞಾನಾನಂದ ಮಹಾರಾಜರು ಶಿವಾನಂದ ಮಠ ಮಠಮಾರಿಯವರು ಈ ಕಾರ್ಯಕ್ರಮದ ದೇವ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸದ ಕಾರ್ಯಕ್ರಮವನ್ನು ಮಾಡ್ಕೋಬೇಕಂತ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯರು ಮತ್ತು ಚಿಂತಕರು ತುಮಕೂರು ವಿಶ್ವವಿದ್ಯಾಲಯದ ಸಮಾಜ ವಿಭಾಗದ ಪರಶುರಾಮ್ ಕೆಜಿ ಅಧ್ಯಕ್ಷರು ಇವರು ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಭಾಗವಹಿಸಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ಆರ್ಥಿಕವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ವೆಂಕಟೇಶ್ ಕೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕ ಪ್ರಾದೇಶಿಕ ಕುರುಬರ ಸಂಘದ ವತಿಯಿಂದ ನಮ್ಮ ನಿರ್ದೇಶಕರು ಮತ್ತು ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ರಾಜ್ಯ ಅಧ್ಯಕ್ಷರಾದ ಮೇರು ಸರ್ ಕಾರ್ಯಕ್ರಮ ಉದ್ಘಾಟಿಸ್ತಾ ಇದ್ದಾರೆ. ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ನಮ್ಮ ತಾಲೂಕು ನೌಕರ ಸಮಿತಿಯ ಅಧ್ಯಕ್ಷರಾದಂತಹ ಅಶೋಕ್ ಅವರು ಸಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ನಾವು ಒಟ್ಟಾಗಿ ಈ ಕಾರ್ಯಕ್ರಮ ಮಾಡೋದು ಉದ್ದೇಶ ಅಂದ್ರೆ ನಮ್ಮ ಸಮುದಾಯದ ಮಕ್ಕಳಿಗೆ ಒಂದು ನಮ್ಮ ತಾಲೂಕಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ವಿಶೇಷವಾಗಿ SSLC ಆಗಿರ್ಬೋದು, PUC ಆಗಿರ್ಬೋದು ಅಥವಾ ಇನ್ನೂ ವಿಶೇಷ ಸಾಧಕರಂತಂದಾಗ ನಾವು PhD ಏನಾದ್ರು ಪಡ್ಕೊಂಡಿದ್ರೆ ನಮ್ಮ ಸಮುದಾಯದಲ್ಲಿ ಅಥವಾ ನೀಟ್ ಎಕ್ಸಾಮ್ ಅಲ್ಲಿ ಏನಾದ್ರು ಪಾಸ್ ಆಗಿದ್ರೆ ಅಥವಾ ಜೊತೆಗೆ MBBS ಏನಾದ್ರು ಪದವಿಯನ್ನು ಪಡ್ಕೊಂಡಿದ್ರೆ ಅಥವಾ ಇನ್ನೂ ಇತರೆ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಸನ್ಮಾನವನ್ನ ಹಮ್ಮಿಕೊಂಡಿದ್ದೇವೆ. ಮತ್ತೆ ಜೊತೆಗೆ ಈ ಕಾರ್ಯಕ್ರಮದ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ, ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ, ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಸಮುದಾಯದಲ್ಲಿರುವಂತಹ ಮಕ್ಕಳಿಗೆ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತೀವಿ. ಜೊತೆಗೆ ವ್ಯಕ್ತಿತ್ವ ವಿಕಾಸನಕ್ಕೆ ಉದ್ದೇಶವನ್ನು ನೀಡಬೇಕು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ಕೋಬೇಕು. ಜೊತೆಗೆ ಜ್ಞಾನವನ್ನು ಪ್ರೋತ್ಸಾಹ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ತಮಗೆ ಏನಾದರೂ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷ ಚರ್ಚೆ ಮಾಡಬಹುದು. ಈ ಸಂದರ್ಭದಲ್ಲಿ ವೀರೇಶ್, ರಮೇಶ್, ಹನುಮಂತಪ್ಪ ತುಳ್ಕೊಂಡೋಣಿ, ಈರಣ್ಣ ಇದ್ದರು. ಜಿಲ್ಲೆಯ ಛಲವಾದಿ ಸಂಬಂಧಿಸಿದ ಜಾತಿಗಳಾದ ವಲಯ, ಬ್ಯಾಗರ್, ಮಾಲಾ, ದಾಸರಿ, ಚನ್ನದಾಸರಿ ಸೇರಿದಂತೆ ಧರ್ಮದ ಕಾಲಂನಲ್ಲಿ ಬೌದ್ಧ, ಜಾತಿ ಕಾಲಂನಲ್ಲಿ ವಲಯ ಎಂದು ನಮೂದಿಸಬೇಕೆಂದು ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ಕೆ ಕುಮಾರ್ ಹೇಳಿದರು. ಜಿಲ್ಲೆಯ ಛಲವಾದಿ ಸಂಬಂಧಿಸಿ ಜಾತಿಗಳಾದ ಹೊಲೆಯ, ಬ್ಯಾಗರ, ಮಾಲದಾಸರಿ, ಚನ್ನದಾಸರಿ ಸೇರಿದಂತೆ ಧರ್ಮ ಕಲಂನಲ್ಲಿ ಬೌದ್ಧ, ಜಾತಿ ಕಲಂನಲ್ಲಿ ಹೊಲೆಯ ಎಂದು ನಮೂದಿಸಬೇಕು ಎಂದು ಬಲಗೈ ಜಾತಿಗಳ ಒಕ್ಕೂಟ ಜಿಲ್ಲಾ ಸಂಚಾಲಕ ಕೆಇ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೌದ್ಧ ಧರ್ಮ ಎಂದು ಬರೆಯಿಸಿದರೆ ಪರಿಶಿಷ್ಟ ಜಾತಿ ಮೀಸಲು ಸಿಗುವುದಿಲ್ಲ ಎಂದ ಗೊಂದಲಕ್ಕೆ ಈಡಾಗದೆ ಬೌದ್ಧ ಧರ್ಮವೆಂದು ಬರೆಯಿಸಬೇಕು. ಜಾತಿ ಕಲಂನಲ್ಲಿ ಹೊಲೆಯ ಎಂದು ಬರೆಯಿಸಬೇಕು, ಉಪಜಾತಿ ಕಲಂನಲ್ಲಿ ಬರೆಯಿಸಬೇಕು ಎಂದರು. ಪರಿಶಿಷ್ಟ ಜಾತಿ ಒಳ ಮೀಸಲು ನೀಡುವಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸಲು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ, ಪರಿಹರಿಸುವ ಭರವಸೆ ನೀಡಿದ್ದಾರೆ ಎಂದರು. ಸಭೆಯನ್ನು ಕರೆದಿದ್ದು ಬಲಗೈ ಸಮುದಾಯದ ಸಭೆಗಳನ್ನು ಕರೆದು ನಮ್ಮ ಬಲಗೈ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸ್ವಾಮೀಜಿ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಅಲ್ಲಿ ಎಲ್ಲರೂ ಒಟ್ಟಾರೆ ಸೇರಿ ಒಂದು ನಿರ್ಣಯವನ್ನು ನಾವು ತಗೊಂಡ್ವಿ. ಯಾಕೆಂದ್ರೆ ಹಿಂದೆ ನಾವು ಮೀಸಲಾತಿ ಏನು
ಪರಿಶಿಷ್ಟ ಜಾತಿಯ ಹೊರ ಮೀಸಲಾತಿ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳಾಗಿತ್ತು, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ 24 ಲಕ್ಷ ವಲಯ ಸಮುದಾಯ ಅಂತ ಹೇಳಿ ಬರೆಸಿದ್ರು, 3,47,000 ಚಿಲ್ಲರೆ ಚಲವದಿ ಅಂತ ಬರೆಸಿದ್ರು. ಆಮೇಲೆ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಅಲ್ಲ ಅಂತ ಹೇಳಿ ಅದು 3 ಭಾಗ ಮಾಡೋದಕ್ಕೆ ನಾವೆಲ್ಲೋ ಕಡಿಮೆ ಆಗಿದ್ದೀವಿ ಅನ್ನೋ ಒಂದು ಯಾವುದೋ ಅಸಮಾಧಾನ ಒಂದು ಈಗಲೂ ಇದೆ. ಅದನ್ನ ರಾಜ್ಯ ನಾಯಕರು ಏನ್ ಮಾಡಬೇಕು ಅನ್ನೋದನ್ನ ಮುಂದೆ ತೀರ್ಮಾನವನ್ನು ಮಾಡ್ತಾರೆ. ಬಟ್ ಈಗೇನು ಹಿಂದುಳಿದ ವರ್ಗಗಳಿಂದ ಒಂದು ಜಾತಿ ಗಣತಿ ನಡೀತಾ ಇದೆ. ಈ ಜಾತಿ ಗಣತಿಯಲ್ಲಿ ಎಲ್ಲರೂ ಒಟ್ಟಾಗಿ ಏನ್ ಬೆಳೆಸಬೇಕು? ಯಾಕಂದ್ರೆ ನಾವು ಆ ಸಮಯದಲ್ಲಿ ಕೆಲವರು ಜವಾದಿ ಅಂತ ಬಳಸಿದ್ರು, ಕೆಲವರು ಬ್ಯಾರೆ ಅಂತ ಬಳಸಿದ್ರು, ಕೆಲವರು ಒಲೆಯ ಅಂತ ಬಳಸಿದ್ರು. ಈ ರೀತಿ ಆಗೋದು ಬೇಡ ಅಂತೇಳಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಸಭೆ ರಾಜ್ಯ ಕರ್ನಾಟಕ ರಾಜ್ಯ ಚಳವಳಿ ಮಹಾಸಭಾ ಮತ್ತು ಚಳವಳಿ ಮಹಾಸಭಾ ಅಧ್ಯಕ್ಷರುಗಳನ್ನು ಕೂಡ ಕರೆದು ಒಟ್ಟಿಗೆ ಸೇರಿ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಧರ್ಮದ ಕಾಲ ಏನು 8 ಬರುತ್ತೆ, ಆ 8ರಲ್ಲಿ ಬೌದ್ಧ ಅಂತ ಬರೆಸಬೇಕು. ಅದೇ ಜಾತಿ ಕಾಲ 9ರಲ್ಲಿ ಒಲಿಯ ಅಂತ ಬರೆಸಬೇಕು. ವಿಶೇಷವಾಗಿ ನಮ್ಮ ರಾಯಚೂರು ಭಾಗದಲ್ಲಿ ನಾವು ಕರೆಯುವಂತದ್ದು ಒಲಿಯ, ಚಲುವಾದಿ, ತ್ಯಾಗರ, ಮಾಲದಾಸರಿ, ಚನ್ನದಾಸರಿ ಅನ್ನೋ ಒಂದು ವಾಡಿಕೆ ಜನಸಾಮಾನ್ಯವಾಗಿ ಕರಿತಕ್ಕಂಥ ಈ ಸಮುದಾಯವನ್ನ ಈಗ ನಾವು ಧರ್ಮದ ಕಾಲದಲ್ಲಿ ಬೌದ್ಧ ಅಂತ ಬಳಸಬೇಕು. ಅದೇ ರೀತಿಯಾಗಿ ಜಾತಿ ಕಾಲದಲ್ಲಿ ಒಲಿಯ ಅಂತ ಬಳಸಬೇಕಂತೇಳಿ ಈ ನಮ್ಮ ಪತ್ರಿಕಾ ಗೋಷ್ಠಿ ಮುಖಾಂತರ ನಾನೆಲ್ಲ ಸಮುದಾಯದವರಿಗೂ, ಮುಖಂಡರುಗಳಿಗೂ ಮತ್ತು ರಾಜಕಾರಣಿಗಳಿಗೂ ಮತ್ತು ಸಂಘ ಸಂಸ್ಥೆಯ ಏನು ಈ ಸಮುದಾಯದಲ್ಲಿ ಗುರುತಿಸಿಕೊಂಡಂತ ಸಂಘ ಸಂಸ್ಥೆಯ ಎಲ್ಲ ಮುಖಂಡರುಗಳು ಕೂಡ ನಾನು ಈ ಒಂದು ಪತ್ರಿಕೆ ಗೋಷ್ಠಿ ಮುಖಾಂತರ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ. ನಾಳೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಈ ಒಂದು ಸಮೀಕ್ಷೆ ಮಾಡೋದಕ್ಕೆ ಪ್ರಾರಂಭ, ಜಾತಿ ಗಣತಿ ಪ್ರಾರಂಭ ಆಗ್ತದೆ. ಸೊ ಅಧಿಕಾರಿಗಳು ಬಂದಾಗ BLO ಆಗಿರ್ಬೋದು, ಇನ್ನೊಂದು ಯಾರೇ ಅಧಿಕಾರಿಗಳು ಮನೆಗೆ ಬರ್ತಾರೆ ಅವರಿಗೆ ಕಾಲಂ 8 ಅಂತ ಬಂದಾಗ ಬೌದ್ಧಂತನೇ ಬಳಸಬೇಕು. ಅದೇ ರೀತಿ ಕಾಲಂ 9 ಒಂದು ಜಾತಿ ಕಾಲ ಬಂದಾಗ ಒಲೆ ಅಂತ ಬಳಸಬೇಕು ಅಂತ ಹೇಳಿ ಈ ಮೂಲಕ ಅಪೀಲ್ ಮಾಡ್ಕೊಳ್ತೀವಿ. ಕೆಲವರಿಗೆ ಗೊಂದಲ ಇದೆ. ಒಂದು ಕಡೆ ನಾವು ಹಿಂದೂ ಅಂತ ಬಳಸ್ತೇವೆ, ನಾವು ಬೌದ್ಧ ಅಂತ ಬಳಸ್ತೇವೆ, ನಮಗೆ ಸಿಗುವಂತ ಮೀಸಲಾತಿ ಸಿಗುತ್ತೋ ಇಲ್ಲೋ ಅನ್ನೋದು ಸ್ವಲ್ಪ ಕೆಲವರಿಗೆ ಗೊಂದಲ ಇದೆ. ಆ ಗೊಂದಲವನ್ನ ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಸಂಸ್ಥಾಪಕ ಮಂಡಳಿ ಸದಸ್ಯ ಮಲ್ಲೇಶ್ ಕೊಲಮಿ, ವಿನೋದ್ ಸಾಗರ್, ಆಂಜನೇಯ ಕೊಂಬಿನ್, ಪ್ರಾಣೇಶ್ ಮಂಚಾಲ್, ದೇವೇಂದ್ರ ಶಿವಂಗಿ, ಮಾರ್ಯಪ್ಪ ಎಂ, ಬಾಬು ವಿಕೆ ಇದ್ದರು. ನಗರದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಕೈ ಸಂಸ್ಥೆ ಮತ್ತು ಒರೆಕಲ್ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯ ವಿವಿಧ ಪ್ರೌಢಶಾಲೆಯ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕೇಂದ್ರದ ಪರಿಚಯ ಹಾಗೂ ಆಕಾಶ ಕೈಗಳ ಪರಿಚಯ ಕುರಿತು ವಿಜ್ಞಾನ ಕೇಂದ್ರ ಸಂದರ್ಶನ ಏರ್ಪಡಿಸಲಾಗಿತ್ತು. ರಾಯಚೂರು ನಗರ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಕ್ರೈ ಸಂಸ್ಥೆ ಮತ್ತು ಒರೆಕಲ್ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯ ವಿವಿಧ ಪ್ರೌಢಶಾಲೆಯ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕೇಂದ್ರದ ಪರಿಚಯ ಹಾಗೂ ಆಕಾಶ ಕಾಯಗಳ ಪರಿಚಯ ಕುರಿತು ವಿಜ್ಞಾನ ಕೇಂದ್ರಕ್ಕೆ ಸಂದರ್ಶನ ಏರ್ಪಡಿಸಲಾಗಿತ್ತು. ವಿಜ್ಞಾನ ಕೇಂದ್ರದ ಸಂಯೋಜಕ ಅಜಿತ್ ಕುಮಾರ್ ವಿದ್ಯಾರ್ಥಿಗಳನ್ನು ಆಕಾಶ ಕಾಯಗಳ ಕುರಿತು ಪರಿಚಯ, ಗ್ರಹಗಳು, ಭೂಮಿಯ ಚಲನೆ, ಶನಿ ಗ್ರಹದ ಕುರಿತು ಮಾಹಿತಿ ನೀಡಿದರು. ವಿಜ್ಞಾನ ಕೇಂದ್ರದಲ್ಲಿ ಇರುವ ಮಾನವ ದೇಹಗಳ ವಿವಿಧ ಭಾಗಗಳ ಪರಿಚಯಿಸಿದರು. ವಿದ್ಯಾರ್ಥಿಗಳು ವೀಕ್ಷಿಸುವ ಜೊತೆಯಲ್ಲಿ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆ ಹಾಗೂ ಪರಿಸರ ಕುರಿತಾದ ಮಾಹಿತಿಯನ್ನು ಪಡೆದುಕೊಂಡರು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಹಾಗೂ ವೈಜ್ಞಾನಿಕ ಚಿಂತನೆ ಮೂಡಿಸುವಲ್ಲಿ ವಿಜ್ಞಾನ ಕೇಂದ್ರದ ಸಂದರ್ಶನ ಬಹಳ ಅನುಕೂಲವಾಗಿದೆ ಎಂದು ಓರೆಕಲ್ ಹಾಗೂ ಕ್ರೈಸ್ ಸಂಸ್ಥೆಯ ಸಮಾಲೋಚನಾಧಿಕಾರಿ ಅನಿಲ್ ಕುಮಾರ್ ಹಾಗೂ ತಾಯಪ್ಪ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಕು ಟ್ರಸ್ಟ್ನಿಂದ ಬೆಳಕು ಸಮ್ಮೇಳನ, ಸಾಧಕರನ್ನು ಗುರುತಿಸಿ ಸನ್ಮಾನಿಸಿರುವುದು ಮಾದರಿಯ ಕಾರ್ಯ, ಸೋಮಶೇಖರ್. ಗಣತಿಯಲ್ಲಿ ಧರ್ಮದ ಕಲಂನಲ್ಲಿ ಲಿಂಗಾಯತ, ಜಾತಿ ಕಲಂನಲ್ಲಿ ಲಾಳಗೊಂಡ ಎಂದು ಬರೆಯಿಸಿ ಹರವೀರ್ ಬಸನಗೌಡ. ಹಿಂದುಳಿದ ವರ್ಗಗಳ ಜಾತಿ ಗಣತಿ, ಧರ್ಮ ಕಲಂನಲ್ಲಿ ಇತರೆ, ಜಾತಿ ಕಲಂನಲ್ಲಿ ಲಿಂಗಾಯತ ಎಂದು ಬರೆಯಿಸಿ ಹರವಿನಾಗನಗೌಡ. ಸೆಪ್ಟೆಂಬರ್ 28ರಂದು ತಾಲೂಕು ಕನಕ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ, ಬಜಾರಪ್ಪ. ಹಿಂದುಳಿದ ವರ್ಗಗಳ ಗಣತಿ, ಬಲಗೈ ಸಂಬಂಧಿತ ಜಾತಿಗಳು, ಧರ್ಮ ಕಲಂನಲ್ಲಿ ಬೌದ್ಧ, ಜಾತಿ ಕಲಂನಲ್ಲಿ ಹೊಲೆಯ ಎಂದು ಬರೆಯಿಸಿ ಕೆಇ ಕುಮಾರ್. ಮತ್ತು ವೈಜ್ಞಾನಿಕ ಚಿಂತನೆ ಮೂಡಿಸಲು ವಿಜ್ಞಾನ ಕೇಂದ್ರ ಅನುಕೂಲ. ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ
ವಿಜಯದಶಮಿಯ ತನಕ ಶ್ರೀ ತುಳಜಾಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ವಂದನೆಗಳು.